ಡ್ರಾಯಿಂಗ್ ದ ಬೌಂಡ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಲ್ಲೋ ಒಂದ್ ಕಡೆ ಯು ಡ್ರಾ ದ ಬೌಂಡ್ರಿ ಅಂಡ್ ಡೂ ವಾಟ್ ಇಟ್ ಟೇಕ್ಸ್ ಫಾರ್ ದಟ್ ಜಾಬ್. Nobody is going to give you any position because you are a man or a woman if you are good at it. ಅದಕ್ಕೆ ಕೊಡೋದು ಅಂತ. To bring about change, any officers needs two important qualities anta. First and foremost is integrity. Everybody should believe that you are capable of doing it. ಯಾವುದೇ ಒಂದು ಸಲಕ್ಕೂ ತನಗೆ ಆ ರೆಪ್ಯುಟೇಷನ್ ಬೇಕು, ಆ ಪಾಪ್ಯುಲಾರಿಟಿ ಬೇಕು ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ದಟ್ ಇಸ್ ಆಕ್ಚುಲಿ ಸಿವಿಲ್ ಸರ್ವಿಸಸ್ ಒಂದು ಮೇಜರ್ ಫೌಂಡೇಶನ್ ಇಸ್ ದಟ್. And on a lighter note, ಇದಕ್ಕಿಂತ ಕಷ್ಟ ಟ್ರಾನ್ಸ್ಫರ್ ಅಂತೂ ಯಾರಿಗೂ ಆಗಲ್ಲ ಅನ್ಸುತ್ತೆ. ಕರೆಕ್ಟ್. ನಾನ್ UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಅವರು ಫಾರಿನ್ ಸೆಕ್ರೆಟರಿ ಆದ್ರು, ಇಂಡಿಯಾ ಫಾರಿನ್ ಸೆಕ್ರೆಟರಿ. ಅಂಡ್ ಅವರ ಕ್ಲಾರಿಟಿ, ದ ವೇ ಶಿ ಕ್ಯಾರಿಡ್ ಹರ್ ಸೆಲ್ಫ್, ದ ವೇ ಶಿ ಲೆಡ್ ದ ಫಾರಿನ್ ಪಾಲಿಸಿ ಆಫ್ ದಿಸ್ ಕಂಟ್ರಿ. ಅವಾಗ ಯಾರೋ ಒಬ್ರು CEO ಕೇಳ್ತಾರೆ, that why are you not training your employees anta. So he says, what if I train them and they leave anta ಅವನು ಕೇಳ್ತಾನೆ. This guy questions, what if you don't train them and they stay? I have cleared a certain examination, I am a certain person, that is, I am a bureaucrat or a civil servant, but apart from that I should have one identity of my own ಅನ್ನೋದು ಒಂದು ಯಾವಾಗಲೂ ನನ್ನಲ್ಲಿ ಇರುತ್ತೆ. There's a difference between you professionally getting an award or recognition, and there's a difference in you practically achieving something for your own. ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ನನ್ ಅಂತ ಅನ್ಬಹುದು ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್. ನಾನು ಐ ವಾಸ್ ಜಸ್ಟ್ ಥಿಂಕಿಂಗ್, ಏನ್ ಬಿಟ್ಟಿದ್ದೀರಾ ನೀವು? ಐ ಡೋಂಟ್ ಥಿಂಕ್ ಸೊ ಯು ಹ್ಯಾವ್ ಲೆಫ್ಟ್ ಎನಿಥಿಂಗ್. And somebody asks him, why do you want to climb Everest anta? And he says something very interesting. He says, because it is there. ವಾವ್. ಅಲ್ಲಿ ಕೊನೆಗೆ ಎಲ್ಲ ಮುಗಿದ್ಮೇಲೆ he said, ಸರ್ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಇದನ್ನ ಅಂತ. I was really impressed that somebody who's been MP, who's extremely busy, who's traveling around, ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಇದನ್ನ ಮಾಡಬೇಕು ಅಂತ. ಅಡ್ಗೆ ಮಾಡು ಅಂತ ಹೇಳ್ಬಿಟ್ರೆ there is no better joy for me than that. So ಬಟ್ ಒಂದೇ ಒಂದು ಅದರಲ್ಲಿ 50 grams ಪ್ರೋಟೀನ್. when he crossed that finish line, that too with our national flag, and ಅವರು ಅನೌನ್ಸ್ ಮಾಡುವಾಗ ಹೇಳಿದ್ರು ಶ್ರೇಯಸ್ ಹೊಸೂರ್ ಫ್ರಮ್ India. So that actually was so it was just so emotional a moment. ನಾನು ಇವಾಗ್ಲೂ ಆ ವಿಡಿಯೋ ನೋಡಿದ್ರೆ ನನ್ನ ಕಣ್ಣಲ್ಲೆಲ್ಲ ನೀರು. You are in an elevator with the Prime Minister of this country and you have 30 seconds. What would you say? That what would he like to be remembered as? And how lonely is it at the top? Voice of Bengaluru with Saujanya. ಲೀನ್ ಇನ್ ಅಂತ ಒಂದು ಪುಸ್ತಕ ಇದೆ, ಫೇಸ್ಬುಕ್ ನ COO ಆದಂತವ್ರು ಬರ್ದಿರೋಂಥದ್ದು. ಅದ್ರಲ್ಲಿ ದಟ್ ಇಸ್ ವಾಟ್ ಶಿ ಸೇಸ್ ಅಂಡ್ ಟಾಕ್ಸ್ ಅಬೌಟ್ ಇಟ್ ಆಲ್ಸೋ. ವಿಮೆನ್ ಇನ್ ಲೀಡರ್ಶಿಪ್ ರೋಲ್, ಆ ಪ್ರೈಮ್ ಟೈಮ್ ಅಲ್ಲಿ ಪಾಪ ವಿಮೆನ್ ಹ್ಯಾವ್ ಸೋ ಮೆನಿ ಚಾಲೆಂಜಸ್, ಚೈಲ್ಡ್ ಬೇರಿಂಗ್, ಚೈಲ್ಡ್ ರೇಸಿಂಗ್, ಫ್ಯಾಮಿಲಿ, ಅದರ್ ಥಿಂಗ್ಸ್, ಎವ್ರಿಥಿಂಗ್. ಸೊ ಒಂದ್ ಲೆವೆಲ್ ಅಲ್ಲಿ ದೇರ್ ಇಸ್ ಆಲ್ವೇಸ್ ದಟ್ ಇನ್ಇಕ್ವಾಲಿಟಿ ಇದೆ. ಆ ಚಾಲೆಂಜಸ್ ಆರ್ ಮೋರ್. ಆ ಟೈಮಲ್ಲಿ ಮೇಲ್ ಹೋಗೇ ಬಿಡ್ತಾರೆ, ಮೇಲ್ ಕೌಂಟರ್ ಪಾರ್ಟ್ಸ್. ಬಟ್ ಹಾಗಂತ ಶಿ ಡಿಡ್ ಇಟ್. So many women, wonderful women have done it. So ಇಂದ್ರಾ ನೂಯಿ ಅವರು ತುಂಬಾ ಚೆನ್ನಾಗಿ ಒಂದ್ ಕಡೆ ಹೇಳ್ತಾರೆ, ಅವ್ರಿಗೂ ಈ ತರ ತುಂಬಾ ಚಾಲೆಂಜಸ್ ಎಲ್ಲ ಬಂತು ಹಾಗೆ. ಬಟ್ ಡ್ರಾಯಿಂಗ್ ದ ಬೌಂಡ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಲ್ಲೋ ಒಂದ್ ಕಡೆ ಯು ಡ್ರಾ ದ ಬೌಂಡ್ರಿ ಅಂಡ್ ಡೂ ವಾಟ್ ಇಟ್ ಟೇಕ್ಸ್ ಫಾರ್ ದಟ್ ಜಾಬ್. Nobody is going to give you any position because you are a man or a woman if you are good at it. ಅದಕ್ಕೆ ಕೊಡೋದು ಅಂತ. So make yourself capable of doing a certain thing where you become indispensable. So irrespective of gender anta, that's what she says. Ma'am, mattondu observation, correct me if I'm wrong, as much as we have empathy compared to men ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಳೋಣ, we are also equally tough. ಅಂದ್ರೆ ಹೆಣ್ಮಕ್ಳು ಎಸ್ಪೆಷಲಿ ಲೀಡರ್ಶಿಪ್ ಪೊಸಿಷನ್ಗೆ ಹೋದಾಗ ಆಕ್ಚುಲಿ ಗಂಡಸರಿಗಿಂತ ಜಾಸ್ತಿ ಟಫ್ ಆಗಿರ್ತಾರೆ. ಬಿಕಾಸ್ ಅವ್ರಿಗೆ ನೀವು ಹೇಳಿದ್ರಲ್ಲ, ಹ್ಯಾವ್ ಟು ವರ್ಕ್ ಡಬ್ಲಿ ಅಂಡ್ ಪ್ರೂವ್ ಮಾಡಬೇಕು ಅನ್ನೋದಿರತ್ತಲ್ಲ, ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು ಅಂತಿರತ್ತಲ್ಲ.
ಜಾಸ್ತಿ ಟಫ್ ಆಗ್ಬಿಡ್ತೀವಿ ಈಸ್ ವಾಟ್ ಐ ಬಿಲೀವ್. ಅಬ್ಸಲ್ಯೂಟ್ಲಿ. ಸೊ ರೀಸನ್ಸ್ಗೆ ಸ್ಕೋಪೇ ಇಲ್ಲ. ಅಂದ್ರೆ ನನ್ನ ಸ್ಟಾಫ್ ಹತ್ರ ತುಂಬಾ ಸಲ ಹಾಗಾಗಿದೆ ನನ್ಗೆ. ರೀಸನ್ಸ್ ಕೊಡ್ಲಿಕ್ಕೆ ಅಂದ್ರೆ ಟೈಮ್ ಇರ್ಲಿಲ್ಲ, ಅಥವಾ ಲ್ಯಾಂಗ್ವೇಜ್ ಸರಿಯಾಗಿ ಬರಲ್ಲ, ಅಥವಾ ಡ್ರಾಫ್ಟ್ ಮಾಡ್ಲಿಕ್ಕೆ ಏನೋ ತೊಂದ್ರೆ, ಇನ್ನೇನು ನಾನ್ ಮಾಡಿಲ್ವಾ, ಈಗ ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ, ಇಂಗ್ಲಿಷ್ ಲೆಟರ್ ಬರೀತಿದ್ದೀನಿ, 5 can do you can do. ರಾತ್ರಿ 8 ಗಂಟೆ ತನಕ ನಾನ್ ಕೂತಿದ್ದೀನಿ ಅಂದ್ರೆ ನಿಮ್ಗೆ ಏನ್ ತೊಂದ್ರೆ, ನೀವು ಕೂತ್ಕೋಬಹುದು. ನಾನು 300 ಪೇಜಿನ ಫೈಲ್ ಒಂದಿಂದಲ್ಲಿ ಓದಿದೀನಿ ಅಂದ್ರೆ ನೀವು ಓದ್ಬೋದು, ಅದನ್ನ ಮಾಡಿ. ಸೊ ದಿಸ್ ruthlessness also comes because I think we work so much and multitasking in general ಮಾಡ್ತಾನೆ ಇರ್ತೀವಿ ಅಂತ. But at the same time I feel ಅಂದ್ರೆ as a whole, women leaders are so important. I feel that they bring in a whole different perspective. So, somewhere I was reading recently that make yourself a place on that table, not because you deserve it, because the world deserves it. Andre ನೀವು ತರುವಂಥ ಒಂದು perspective on a leadership table is so much better for the world that you see the larger good more than just as a gender element anta. Okay. And ಎಸ್ ಜೈಶಂಕರ್ ಅವ್ರನ್ನ ಒಂದು ಇದರಲ್ಲಿ ಕೇಳ್ತಾರೆ, ಪ್ರೆಸ್ ಮೀಟಲ್ಲಿ ಕೇಳ್ತಾರೆ, ನಿಮ್ಮ ಪ್ರಕಾರ ಬೆಸ್ಟ್ ಡಿಪ್ಲೊಮ್ಯಾಟ್ ಯಾರು ಅಂತ. ಆ್ಯಂಡ್ ಅವ್ರು ಹೇಳ್ತಾರೆ ಹನುಮಂತ ಮತ್ತು ಶ್ರೀಕೃಷ್ಣ ಅಂತ. ಸೊ ಡಿಪ್ಲೊಮ್ಯಾಟ್ಸ್ ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಅಂತ ತಗೊಂಡಾಗ ನಮ್ಮ ಪುರಾಣಗಳಲ್ಲಿ ಎಲ್ಲದಕ್ಕೂ ದರ್ ಇಸ್ ಅನ್ ಎಕ್ಸಾಂಪಲ್, ಪ್ರತಿಯೊಂದು ರೋಲ್ಗೂ. ಆ್ಯಂಡ್ ಆರ್ಗನೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ನಮಗೆ ರಾಮರಾಜ್ಯ ಇದೆ ಟು ಲುಕ್ ಅಪ್ ಟು, ಆ್ಯಂಡ್ ವಿದುರ ನೀತಿ ಇವತ್ತಿಗೂ ಇಟ್ ಹೋಲ್ಡ್ಸ್ ಸೋ ಗುಡ್. ಆ್ಯಂಡ್ ಚಂದ್ರಗುಪ್ತ ಮೌರ್ಯನ ಯಶಸ್ಸಿನ ಹಿಂದೆ ಇದ್ದಂಥ ಚಾಣಕ್ಯ ಇರಬಹುದು, ಛತ್ರಪತಿ ಶಿವಾಜಿಯವರ ಆಸ್ಥಾನದಲ್ಲಿ 8 ಮಂತ್ರಿಗಳು ಅಷ್ಟಪ್ರಧಾನ ಅಂತ. ಇವತ್ತಿಗೂ ಇಟ್ ಇಸ್ ಲೈಕ್ ಸಮಥಿಂಗ್ ಟು ಲುಕ್ ಅಪ್ ಟು, ಫಾಲೋ ಮಾಡೋದಕ್ಕೆ. ಆ್ಯಂಡ್ 18ನೇ ಶತಮಾನದಲ್ಲಿ ರಾಜಮಾತಾ ಅಹಲ್ಯಬಾಯಿ ಹೋಳ್ಕರ್ ಅವರು, ರೂಲಿಂಗ್ ಕ್ವೀನ್ ಆಫ್ ಇಂಡೋರ್ ಏನಾಗಿದ್ರು, ದ ವೇ ಶಿ ಹ್ಯಾಂಡಲ್ಡ್ ಅಡ್ಮಿನಿಸ್ಟ್ರೇಷನ್, ನಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಟು ಲುಕ್ ಅಪ್ ಟು. ಸೊ ನೀವು ಒಂದು ಪೌರಾಣಿಕ ಅಥವಾ ಒಂದು ಹಿಸ್ಟಾರಿಕ್ ಫಿಗರ್ನ ಇನ್ಸ್ಪಿರೇಷನ್ ಹೇಳೋದಿದ್ರೆ, ಆ್ಯಂಡ್ ಪ್ರೆಸೆಂಟ್ ಡೇ ಆಫೀಸರ್ನ ಇನ್ಸ್ಪಿರೇಷನ್ ಹೇಳೋದಿದ್ರೆ, ಹುಮ್ ಯು ಲುಕ್ ಅಪ್ ಟು ಸರ್? ಐ ಥಿಂಕ್ ಶ್ರೀಕೃಷ್ಣನೇ ಮಸ್ಟ್ ಬಿ ದ ಗ್ರೇಟೆಸ್ಟ್ ಅಂತಾರೆ ಡಿಪ್ಲೊಮ್ಯಾಟ್, ಆರ್ ಫಾರ್ ದಟ್ ಮ್ಯಾಟರ್ ಐ ಮೀನ್ ಬೈ ಸೇಯಿಂಗ್ ಗಿವಿಂಗ್ ಎನಿ ವರ್ಡ್ ಟು ಇಟ್ ವಿ ಆರ್ ಪ್ರಾಬ್ಲಿ ರಿಸ್ಟ್ರಿಕ್ಟಿಂಗ್ ಅವ್ರದ್ದು ಇದ್ದಿದ್ದು ಕ್ವಾಲಿಟೀಸ್ ಅನ್ಸುತ್ತೆ. ಬಟ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಲ್ಲಿ ಆಕ್ಚುಲಿ ನೀವು ಕೇಳ್ತಾ ನಾನು ಒಂದು ವಿಚಾರ ನನಗೆ ಆಕ್ಚುಲಿ ನೆನಪಿಗೆ ಬಂತು. ಅಂಡ್ ವೆನ್ ಯು ಆಸ್ಕ್ ಮೀ ಪ್ರಾಬ್ಲಿ ದಟ್ ಆನ್ಸರ್ಸ್ ಆರ್ ಇಂಟರ್ ರಿಲೇಟೆಡ್. ರಿಯಲ್ ವರ್ಲ್ಡ್ ಪರ್ಸನ್ ಆಕ್ಚುಲಿ ಇದರಲ್ಲಿ ನಮ್ಮ ತಂದೆನೆ. ಅಂಡ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಬಿಕಾಸ್ ಈಸ್ ಮೈ ಫಾದರ್, ಬಟ್ ಇದನ್ನ ಯಾಕೆ ಹೇಳ್ತಾ ಇರೋದಂದ್ರೆ ಅವ್ರನ್ನ ಕ್ಲೋಸ್ ಕ್ವಾರ್ಟರ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ನಾನು ಅಬ್ಜೆಕ್ಟಿವ್ಲಿ ಅಬ್ಸರ್ವ್ ಮಾಡಿ ಹೇಳ್ತಾ ಇರೋದು. ಒಂದು ನಾನು ಈ ಸಿವಿಲ್ ಸರ್ವಿಸ್ 13 ವರ್ಷ ಮುಂಚೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇಂಟರ್ವ್ಯೂ ಹೋಗ್ತಾ ಇದ್ದೆ. ಇಂಟರ್ವ್ಯೂ ಹೋಗಕ್ಕಿಂತ ಮುಂಚೆ ಈ ಮಾಕ್ ಇಂಟರ್ವ್ಯೂಸ್ ಎಲ್ಲ ಮಾಡ್ತಾರೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲ. ಸೊ ಒಂದ್ ಯಾವ್ದೋ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಹೋಗಿ ಕುತ್ಕೊಂಡಾಗ ಹಿಂಗೆ ಅವ್ರು ಕೇಳಿದ್ರು, ವೈ ಡು ಯು ವಾಂಟ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್ ಅಂತ ಎಲ್ಲ. ಸೊ ಆಸ್ ಒನ್ ಆಫ್ ದ ಆನ್ಸರ್ಸ್ ಐ ಮೆನ್ಷನ್ ದಟ್ ಟು ಬ್ರಿಂಗ್ ಅಬೌಟ್ ಚೇಂಜ್ ಇನ್ ದ ಸೊಸೈಟಿ ಅಂತ ಮೆನ್ಷನ್ ಮಾಡಿದೆ, ಅಮಂಗ್ ಅದರ್ ಥಿಂಗ್ಸ್. So one of the officers sitting there, he said, no, you cannot bring about change. I don't know what misconceptions you have about this whole thing. Anta nanagandru. So I actually stepped out of that interview hall quite disappointed. That because he was probably, I think, a retired bureaucrat. I can't remember who it was. But he probably had a little bit of slightly demoralizing effect on me. Saying that you cannot do anything, the system is like this. Anta. Maybe he was also trying to test me. But I came out of it and I came a little slightly disturbed. So that is when now ತಂದೆ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿಬಿಟ್ಟು, ಸಿ ಈ ತರ ಹೇಳಿದ್ರು, how is it that you have been successful in what you have done, or why is it some officers feel that they have not been successful, or for that matter they're not able to bring about change anta. So he said something very, I mean, astounding. Even to this day, ನನಗೆ ಅದು ತಲೆಯಲ್ಲಿದೆ. He said, first thing is that to bring about change, any officers needs 2 important qualities anta. First and foremost is integrity. Everybody should believe that you are capable of doing it. Everybody should have trust in you, faith in you, that you're an honest officer, and given the responsibility, you will do it. That takes a lot of time to build that reputation.
Second thing that he mentioned, this is where all the dimensions that you said just now comes into picture. He said to bring about change is not an individual's responsibility alone. ಅಂದ್ರೆ ರೆಸ್ಪಾನ್ಸಿಬಿಲಿಟಿ ನಿಮ್ದು ಇರ್ಬೋದು, ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ಬೋದು, ಕರೆಕ್ಟ್, ಬಟ್ ದ ಚೇಂಜ್ ಇಸ್ ವಾಟ್ ಸೊಸೈಟಿ ರಿಕ್ವೈರ್ಸ್, ರೈಟ್? ಸೊ ಈ ಚೇಂಜ್ ನೀವು ತರಬೇಕು ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯುವರ್ ಜಾಬ್ ಇಸ್ ಟು ಐಡೆಂಟಿಫೈ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಸೊಸೈಟಿ ಫಾರ್ ದಟ್. ಈಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರ್ಬೋದು, ಒಬ್ರು MLA ಇರ್ಬೋದು, ಒಬ್ರು MP ಇರ್ಬೋದು, ಅಥವಾ ಸಮ್ ಇಂಟ್ರೆಸ್ಟೆಡ್ ಆರ್ಗನೈಸೇಷನ್ಸ್ ಇರ್ಬೋದು, ಅಥವಾ ಸಮ್ ಕೈಂಡ್ ಆಫ್ ಇಂಡಿವಿಜುವಲ್ ಗ್ರೂಪ್ಸ್ ಇರ್ಬೋದು, ಅಥವಾ ಇಂಡಿವಿಜುವಲ್ ಇರ್ಬೋದು. ಈಗ MLA ಒಂದು ಪಾರ್ಟಿಯಿಂದ ಇರ್ಬೋದು, MP ಒಂದು ಪಾರ್ಟಿಯಿಂದ ಇರ್ಬೋದು, ಆರ್ಗನೈಸೇಷನ್ ಕುಡ್ ಬಿ ಟೋಟಲಿ ಡಿಫರೆಂಟ್ಲಿ ಓರಿಯೆಂಟೆಡ್. ಬಟ್ ಇಫ್ ಯು ವಾಂಟ್ ಟು ಬ್ರಿಂಗ್ ಅಬೌಟ್ ದ ಚೇಂಜ್ ಅಂಡ್ ಡೂ ದಟ್ ವರ್ಕ್, ಯು ನೀಡ್ all of these people to come in to work. So your idea is you have to go to the public representative, whether it's MLA or MP, sit down with them, explain to them what is the idea, why you want to do it, how it benefits people, how it benefits them. Then you have to go to the second person, then you have to go to the third person, then you have to go to the organization. You have to show everybody the need for change. ಯಾಕಂದ್ರೆ ಅದರ್ವೈಸ್ ಲಾಟ್ ಆಫ್ ಪೀಪಲ್ ಆರ್ ಸ್ಟೇಟಸ್ ಕೋಯಿಸ್ಟ್, ಹೆಂಗ್ ನಡೀತಾ ಇದೆ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ. ಬಟ್ ಇಫ್ ಯು ವಾಂಟ್ ಟು ಬ್ರಿಂಗ್ ಅಬೌಟ್ ದಟ್ ಚೇಂಜ್, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೂ ದ ಮೇಕಿಂಗ್ ದಮ್ ರಿಯಲೈಸ್ ದ ನೀಡ್ ಫಾರ್ ಚೇಂಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಹಿ ಸೆಡ್ ಮೋಸ್ಟ್ ಪೀಪಲ್ ಮೇ ಆರ್ ಮೇ ನಾಟ್ ಬಿ ಇನ್ ಅ ಪೊಸಿಷನ್ ಟು ಡೂ ದಿಸ್. ಮಾಡ್ತಾ ಇರೋ ಐಡಿಯಾ ಕರೆಕ್ಟ್ ಇರ್ಬೋದು ಹೊರತು, ಬಟ್ ಅದ್ ಮಾಡೋ ಎಕ್ಸಿಕ್ಯೂಷನ್ ಇಸ್ ವೆರಿ ವೆರಿ ಡಿಫರೆಂಟ್. ಸೊ ಟು ಬ್ರಿಂಗ್ ಅಬೌಟ್ ಚೇಂಜ್ ಯು ನೀಡ್ ಟು ಕ್ರಿಯೇಟ್ ದಟ್ ನೀಡ್ ಟು ಬ್ರಿಂಗ್ ಅಬೌಟ್ ದ ಚೇಂಜ್. ಅಲ್ಲಿ ನಿಮ್ದು ಡಿಪ್ಲೊಮಸಿ ಆಗಲಿ, ನಿಮ್ದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಆಗಲಿ, ನಿಮ್ದು ನಾಲೆಡ್ಜ್ ಆಗಲಿ, ಬೇಸ್ಡ್ ಆನ್ ಈಚ್ ಸ್ಟೇಕ್ ಹೋಲ್ಡರ್ ಯು ವಿಲ್ ಹ್ಯಾವ್ ಟು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್. ಸೊ ಇಫ್ ಯು ಹ್ಯಾವ್ ದೀಸ್ ಟು important aspects, then you would be a successful bureaucrat. So I thought it was a very fantastic thought, and I don't think anybody explained this whole thing to me better than he did. And also ಕೆಲವೊಂದು ವಿಷಯಗಳು ಯಾವ ಸಮಯದಲ್ಲಿ ನಾವು ಕೇಳ್ತೀವಿ ಅನ್ನೋದು ಸೋ ಇಂಪಾರ್ಟೆಂಟ್ ಅಲ್ವಾ ಸರ್? ಯಾವತ್ತೋ ಒಂದಿನ ಕ್ಯಾಶುಯಲ್ ಡಿಸ್ಕಷನ್ ಅಲ್ಲಿ ನೀವು ಇದನ್ನ ಅವ್ರು ಕೇಳಿ ಅವ್ರು ಹೇಳಿದ್ರೆ ಬಹುಶಃ ಈ ಇಂಪ್ಯಾಕ್ಟ್ ಇರ್ತಿರ್ಲಿಲ್ವೇನೋ. ನೀವು ನಿಮ್ಮ ಡಿಸಪಾಯಿಂಟ್ ನ ನಂತರ ಕೇಳಿ ಅವರು ಅದಕ್ಕೆ ಬಹಳ ಸೂಕ್ತವಾದ ಉತ್ತರ ಕೊಟ್ಟು ನಿಮಗೆ ಇನ್ನೂ ಮೋಟಿವೇಶನ್ ಜಾಸ್ತಿನೇ ಆಯ್ತು ಅದರಿಂದ. ಎಸ್, ಐ ಕ್ಯಾನ್ ಬ್ರಿಂಗ್ ಇನ್ ಸಮ್ ಚೇಂಜ್ ಅಂತ. Which itself is amazing. This is very true. Maybe ಬೇರೆ ಟೈಮ್ ನಲ್ಲಿ ಕೇಳಿದಾಗ ಥಿಯರಿಟಿಕಲ್ ಅನ್ಸಿರ್ಬಹುದೇನೋ, ಬಟ್ ಆ ಮೊಮೆಂಟ್ ಅಲ್ಲಿ ಅನ್ಸಿದಾಗ ಇದು ನಿಜ ಅಂತ ಅನ್ಸುತ್ತೆ. ಬಟ್ ಟು ದಿಸ್ ಡೇ ವೆನ್ ಐ ಹ್ಯಾವ್ ಟು ಡೂ ಸಮಥಿಂಗ್, ಸಮ್ ವರ್ಕ್, ಐ ರಿಮೆಂಬರ್ ದೀಸ್ ಟೂ ಥಿಂಗ್ಸ್ very clearly. So then the first thing I do, I think, okay, who are all the people involved? It could be my boss also, it could be my subordinate also, it could be my staff also, it could be an entire ecosystem as well. So it's important for me to individually identify ಮಾಡಿ, I have to go spend some time with them, explain to them, take them into confidence that we will do this ಅಂತ. And when you do this, it is invariably, I would say 9 out of 10 times whatever I have wanted to do, I have been able to do it. So nice. ಮ್ಯಾಮ್, whom do you look up to? ಒಂದು ಪೌರಾಣಿಕ ಅಥವಾ ಹಿಸ್ಟಾರಿಕಲ್ ಫಿಗರ್ ಅಂಡ್ ಒಂದು ಪ್ರೆಸೆಂಟ್ ಡೇ. ಪೌರಾಣಿಕ ಕ್ಯಾರೆಕ್ಟರ್ಸ್ ಅಲ್ಲಿ ನನಗೆ ಲಕ್ಷ್ಮಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಾವ್, ಓಕೆ. ಸರ್ವೆಂಟ್. ವೈ? ಬಿಕಾಸ್ he stood by ರಾಮನ್ ಜೊತೆಲಿ ರಾಮರಾಜ್ಯ ಆಗಲಿ ಅಥವಾ ಒಂದು ರೈಟಿಯಸ್ ಕಾಸ್ಗಾಗಲಿ ಏನು ಕ್ವೆಶ್ಚನ್ ಕೇಳದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಆಗಿ ನಿಂತ. ಯಾವುದೇ ಒಂದು ಸಲಕ್ಕೂ ತನಗೆ ಆ ರೆಪ್ಯುಟೇಷನ್ ಬೇಕು, ಆ ಪಾಪ್ಯುಲಾರಿಟಿ ಬೇಕು ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ದಟ್ ಈಸ್ ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ ಒಂದು ಮೇಜರ್ ಫೌಂಡೇಶನ್ ಇಸ್ ದ್ಯಾಟ್ you should not be populist kind of somebody who is craving for popularity, because that is not your role. ಎಲ್ಲ ಯಾವುದೇ ಸಂದರ್ಭದಲ್ಲಿ ಏನೇ ಕೆಲಸ ರಾಮ ಹೇಳಿದ್ರು ಮಾಡಲಿಕ್ಕೆ ನಿಂತಿದ್ದ ಲಕ್ಷ್ಮಣ. ಸೊ ದ್ಯಾಟ್ ವೇ ಐ ಫೀಲ್ ಲಕ್ಷ್ಮಣ ಒನ್ ಆಫ್ ದ ಮೋಸ್ಟ್ true bureaucrat representation of ನಮ್ಮ ಇದು ಅಂತ ನನ್ಗನ್ಸುತ್ತೆ ನಮ್ಮ ಪೌರಾಣಿಕ. ಈ ಆಂಗಲ್ ನಾವು ಯೋಚನೆ ಮಾಡಿರ್ಲಿಲ್ಲ. ವೆರಿ ಬಟ್ ಐ ಥಿಂಕ್ ರೈಟ್. ಅಂಡ್ ಅವ್ರಿಗೆ ಏನಂತಂದ್ರೆ ಒಂದು ರೈಟಿಯಸ್ ಪರ್ಸನ್ ಒಂದು ಕಾನ್ಫಿಡೆನ್ಸ್ ಇತ್ತು. ಅಂದ್ರೆ ರಾಮ, ಈಗ ನಾ ಏನ್ ಹೇಳಿದ್ನಲ್ಲ, ಈಗ ಇಂಟೆಗ್ರಿಟಿ ಒಂದು ಇರಬೇಕು ಅಂತ. ಸೊ ಎವ್ರಿಬಡಿ ಹ್ಯಾಸ್ ಟು ಬಿಲೀವ್ ಇನ್ ಯು. ಸೊ ಲಕ್ಷ್ಮಣನ್ಗೆ ಅದು ರಾಮನ್ ಬಗ್ಗೆ ಇತ್ತು. ಸೊ ಅದಕ್ಕೆ ಅವ್ರ ಜೊತೆಗೆ ನಿಂತ್ಕೊಂಡು ಯಾವುದೇ ಕಾರಣಕ್ಕಾಗ್ಲಿ ತಾವು ಒಂದ್ ಸ್ಟೆಪ್ ಮೇಲೆ ಹೋಗ್ಬೇಕಾಗ್ಲಿ ಅಥವಾ ತಮಗ್ ಬೇಕಾಗಿರೋ ಪಾಪ್ಯುಲಾರಿಟಿ ಅಲ್ಲಿ ಅಂತ ಯೋಚನೆ ಮಾಡ್ಲಿಲ್ಲ. ಅಂಡ್ ಒನ್ಸ್ ಹಿ ಬಿಲೀವ್ಡ್ ಇಟ್ ವಾಸ್ ಟು ಬಿ ಡನ್, ಹಿ ವುಡ್ ಡು ಇಟ್. ಅಂಡ್ ನೀವ್ ಆಗ್ಲೇ ಟ್ರಾನ್ಸ್ಫರ್ ಬಗ್ಗೆ ಟಚ್ ಮಾಡಿದ್ರಿ. ಊರ್ಮಿಳೆನ ಬಿಟ್ಬಿಟ್ಟು ರಾಮನ್ ಜೊತೆ ಎದ್ಕೊಂಡ್ ಬಂದ ಒಂದು ರೈಟಿಯಸ್ ಕಾಸ್ಗೆ ಹೋಗ್ಬೇಕು, ಅಲ್ಲಿ ರಾವಣನ ಸಂಹಾರ ಆಗ್ಬೇಕು ಅಂದ್ರೆ ಎದ್ಕೊಂಡ್ ಹೊರಟ. ಹಿ ಡಿಡ್ ನಾಟ್ ಥಿಂಕ್ ಅಬೌಟ್
other things. Correct. So he is the most righteous representation of bureaucracy anta ನನ್ಗನ್ಸುತ್ತೆ. So nice. ಪೌರಾಣಿಕತೆ And on a lighter note, ಹಾ. ಇದಕ್ಕಿಂತ ಕಷ್ಟ ಟ್ರಾನ್ಸ್ಫರ್ ಅಂತೂ ಯಾರಿಗೂ ಆಗಲ್ಲ ಅನ್ಸುತ್ತೆ. ಕರೆಕ್ಟ್ ಸೊ ಇನ್ನು ರಿಯಲ್ ಲೈಫ್ ಅಲ್ಲಿ ನಾನು ಆಸ್ ಎ ರೋಲ್ ಮಾಡೆಲ್ ನಾನು UPSC ಪ್ರಿಪರೇಷನ್ ಆಗುವಾಗಿಂದ ಅಂತ ಅನ್ಕೊಂಡಿದ್ದು ನಮ್ಮ ಎಕ್ಸ್ ಫಾರಿನ್ ಸೆಕ್ರೆಟರಿ ನಿರುಪಮಾ ರಾವ್ ಅವ್ರನ್ನ. ಸೊ ನಾನ್ UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಅವರು ಫಾರಿನ್ ಸೆಕ್ರೆಟರಿ ಆದ್ರು, ಇಂಡಿಯಾ ಫಾರಿನ್ ಸೆಕ್ರೆಟರಿ. ಅಂಡ್ ಅವರ ಕ್ಲಾರಿಟಿ, the way she carried herself, the way she led the foreign policy of this country ಅವಾಗ, so that has made a huge impact on me. ಅದಲ್ಲದೆ ನನ್ನ ಪ್ರತಿ superior officer, the ones whom I have worked under, have done tremendous impression on me. ನನಗೆ I have learnt so much about administration and life from each one of them. ಓಕೆ ಆ್ಯಂಡ್ ಮ್ಯಾಮ್ ಇವಾಗಂತೂ ಸರ್ ನೀವು ಅಷ್ಟೇ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬಿಕಾಸ್ ನಮಗೆ ಜನರಲಿ ಗೊತ್ತಿರೋವಂಥದ್ದು ಏನಂದರೆ ಒಬ್ಬ ಸಿವಿಲ್ ಸರ್ವೆಂಟ್ಗೆ ಪೇ ಅಷ್ಟೊಂದು ಹೈ ಇಲ್ಲದೆ ಇದ್ದರೂ ಸಾಕಷ್ಟು ಸವಲತ್ತುಗಳು ಸರ್ಕಾರದಿಂದ ಸಿಗತ್ತೆ ಅಂತ. ಅಂದರೆ ಒಂದು ಮನೆ ಇರಬಹುದು, ಎಲೆಕ್ಟ್ರಿಸಿಟಿ ಇರಬಹುದು, ವಾಟರ್ ಇರಬಹುದು, ಓಡಾಡೋದಕ್ಕೆ ಗಾಡಿ ಇರಬಹುದು, ಅಥವಾ ನೀವು ಒಂದು ಡೊಮೆಸ್ಟಿಕ್ ಹೆಲ್ಪ್ ತೊಗೊಳ್ತೀರಾ ಅಂದರೆ ಆ ಕಾಸ್ಟ್ನ ಕವರ್ ಮಾಡೋದಿರ್ಬೋದು, ಇಲ್ಲ ನೀವು ಪ್ರಪಂಚದ ಯಾವುದೇ ಒಂದು ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಓದ್ತೀರಾ ಅಂದರೂ ಅದನ್ನು ಸರ್ಕಾರ ಸ್ಪಾನ್ಸರ್ ಮಾಡೋದಿರಬಹುದು. ಇವೆಲ್ಲವೂ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇಸ್ ಇಟ್ ರೈಟ್? ಎಸ್, ಇಟ್ ಈಸ್ ಲಾರ್ಜ್ಲಿ ಟ್ರೂ. ಈಗ ಗವರ್ಮೆಂಟ್ ಒಂದು ಬ್ಯೂರೋಕ್ರಾಟಿಗೆ ಸಮ್ ಫೆಸಿಲಿಟೀಸ್ ಡೆಫಿನೆಟ್ಲಿ ಕೊಡ್ತಾರೆ, ಬಟ್ ಇದಕ್ಕೆ ಕಾರಣಗಳು ಸಹ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಆಫೀಸರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ಕೊಳ್ಳಿ, ನಾಳೆ ಟ್ರಾನ್ಸ್ಫರ್ ಆಗಿ ಯಾವ್ದೋ ಒಂದು ಜಿಲ್ಲೆ ಹಾಕ್ತಾರೆ, ಯಾದಗಿರಿ ಜಿಲ್ಲೆ. ಅವರು ಹೋಗಿದ್ದ ಮೊದಲನೇ ದಿನದಿಂದ ಅವರು ಕೆಲಸ ಶುರು ಮಾಡಬೇಕಾಗತ್ತೆ. ಹಿ ಈಸ್ ಎಕ್ಸ್ಪೆಕ್ಟೆಡ್ ಟು ವರ್ಕ್ ಅಂಡ್ ಡೆಲಿವರ್ ಫ್ರಮ್ ಡೇ 1. ದ ಚಾಲೆಂಜಸ್ ಆರ್ ನಾಟ್ ಡಿಫ್ರೆಂಟ್, ಬಿಕಾಸ್ ಅವ್ರದ್ದು ಫಸ್ಟ್ ಡೇ ಇವತ್ತು ಬೇಡ, ಇವತ್ತೇನು ಬೇಡ, ಒಂದು ವಾರ ಕೊಡೋಣ, ಸೆಟಲ್ ಆಗ್ಲಿ ಅಂತ ಯಾರು ಯೋಚನೆ ಮಾಡಲ್ಲ. ಕರೆಕ್ಟ್ ಅಲ್ವಾ? ಸೊ ಅವರು ಡೇ 1 ಇಂದ ಅವರು ಕೆಲಸನೂ ಮಾಡಬೇಕಾಗತ್ತೆ, ಸರ್ವಿಸ್ ಡೆಲಿವರಿನೂ ಕೊಡ್ಬೇಕಾಗತ್ತೆ, ಆಮೇಲೆ ಯಾವುದೇ ಕ್ರೈಸಿಸ್ ಸಿಚುವೇಶನ್ ಏನೇ ಬಂದ್ರು ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ. ಇದನ್ನ ಅವರು ಎಫೆಕ್ಟಿವ್ಲಿ ಮಾಡ್ಲಿ ಅಂತ ಸಮ್ ಸಪೋರ್ಟ್ ಇಸ್ ಗಿವನ್ ಟು ಹಿಮ್ ಫಾರ್ ಶೋರ್. ಒಂದು ಮನೆ ಇರ್ಬೋದಾಗ್ಲಿ, ಅಥವಾ ಒಂದು ಗಾಡಿ ಇರ್ಬೋದಾಗ್ಲಿ, and some kind of facilities around, so that when he is not there, somebody can take care of certain things, certain aspects of his house or household ಅಂತ. ನೀವು ಹೇಳಿರೋ ಈಗ ಫಾರಿನ್ ಯೂನಿವರ್ಸಿಟಿ ಸ್ಟಡೀಸ್ ಆಗಲಿ, ಅದಕ್ಕೆ ಗವರ್ಮೆಂಟ್ ಇದು ಮಾಡ್ತಾರೆ ಅಂತ. This is true. Training improvement is very, very essential to any person, and more so when he is contributing to larger good of the people or the country. Correct. ಅವ್ರು ಬೇಕಾಗಿರೋ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಆಗಲಿ, ಅಥವಾ ಯಾವುದೇ ಒಂದು ಪಾಲಿಸಿ ಬೇರೆ ಕಂಟ್ರಿಯಲ್ಲಿ ಮಾಡಿದ್ದು ನಮ್ಮ ಕಂಟ್ರಿಯಲ್ಲಿ ಸಹ ಅಪ್ಲೈ ಮಾಡಬಹುದು. ಎಷ್ಟೋ ಪಾಲಿಸಿ ಇದೇ ತರ ಆಗಿರೋದು, ಇಂಟರ್ನ್ಯಾಷನಲ್ ಸ್ಟಡೀಸ್ ಮಾಡ್ಕೊಂಡ್ ಬಂದು ಅದನ್ನ ಮಾಡಿಫೈ ಮಾಡಿ ನಮ್ಮ ಕಂಟ್ರಿಗೆ, ನಮ್ಮ ದೇಶಕ್ಕೆ ಬೇಕಾಗಿರೋ ತರ ಅಪ್ಲೈ ಮಾಡೋ ಅಂತದ್ದೊಂದು ಈ ಪ್ರಾಕ್ಟೀಸ್ಗಳು ಮಾಡಿದೆ. ಆಮೇಲೆ ನೀವು ಅವ್ರನ್ನ ಎನ್ರಿಚ್ ಮಾಡಿದಷ್ಟು ಅವ್ರು ಜಾಸ್ತಿ ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಸೊ ದಟ್ ಈಸ್ ವೈ ದ ಗವರ್ಮೆಂಟ್ ಮೇಕ್ ಶೋರ್. ಈಗ ನನಗೆ ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಹಿಂಗೆ ಐ ಥಿಂಕ್ ಪ್ರಾಬ್ಲಿ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಬಂತು ಅನ್ಸುತ್ತೆ, ಯಾರೋ ಒಬ್ರು CEO ಕೇಳ್ತಾರೆ, ದಟ್ ವೈ ಆರ್ ಯು ನಾಟ್ ಟ್ರೈನಿಂಗ್ ಯುವರ್ ಎಂಪ್ಲಾಯೀಸ್ ಅಂತ. ಸೊ ಹಿ ಸೇಸ್, ವಾಟ್ ಇಫ್ ಐ ಟ್ರೈನ್ ದೆಮ್ ಅಂಡ್ ದೇ ಲೀವ್ ಅಂತ ಅವ್ನು ಕೇಳ್ತಾನೆ. This guy questions, what if you don't train them and they stay? Alva? So you need people to actually upskill themselves, upgrade themselves, and it's not done for an individual. It is done as a bureaucrat. It is not by name. It is by virtue of him having this being in a position to contribute further. ಈಗ ಸರ್ಕಾರದಲ್ಲಿ ಅದೊಂದು ಹೊಸದಾಗಿ ಇದು ಅಂತ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ, ಹೋಗಿ ಓದ್ಕೊಂಡ್ಬರ್ದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಪಬ್ಲಿಕ್ ಪಾಲಿಸಿ ಆಗಲಿ, ಟಾಪ್ ಯೂನಿವರ್ಸಿಟೀಸ್ ದ ವರ್ಲ್ಡ್ ಅಲ್ಲಿ ಓದ್ಕೊಂಡ್ ಬರೋದು. ಬಟ್ ಅದರಿಂದ ಬೆನಿಫಿಟ್ ಆಗತ್ತೆ. ಅವರು ಇಲ್ಲಿ ಬಂದು ಅಲ್ಲಿ ಕಲ್ತಿರೋದನ್ನ ಅಥವಾ ಬೇರೆ ಕಡೆ ಮಾಡಿರೋ ಕೇಸ್ ಸ್ಟಡಿಗಳನ್ನ ಸ್ಟಡಿ ಮಾಡ್ಕೊಂಡು, ಆಮೇಲೆ ಅಲ್ಲಿ ಅವ್ರ ನೆಟ್ವರ್ಕಿಂಗ್ ಆಗತ್ತೆ, ಬೇರೆ ದೇಶದಲ್ಲಿರೋ ಬ್ಯೂರೋಕ್ರಾಟ್ಸ್ ಜೊತೆ ಇಂಟ್ರಾಕ್ಷನ್ ಆಗತ್ತೆ, ಅಥವಾ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಮಾಡ್ತಿರೋ ಯಾವ್ದೋ ಒಂದು ಹೊಸ ಅಪ್ರೋಚ್ ಆರ್ ಟೆಕ್ನಾಲಜಿ ಬಗ್ಗೆ ಕಲ್ತ್ಕೊಂಡ್ ಬರ್ತಾರೆ. ಸೊ ದೇ ಆರ್ ಏಬಲ್ ಟು ಬ್ರಿಂಗ್ ಅಂಡ್ ಇಂಡಕ್ಟ್ ಆಲ್ ಆಫ್ ದೀಸ್ ಇದರ್ ನಾಲೆಜ್, experience, technology into governance. So this is absolutely essential. In fact, I say that ಇನ್ನೂ ಜಾಸ್ತಿ ಮಾಡಬೇಕು ಅಂತ. ನಿಮ್ಮಿಬ್ಬರನ್ನ ನೀವು ಯಾವತ್ತಾದ್ರೂ ಒಬ್ಬರೇ ಕೂತಾಗ ಹ್ಯಾವ್ ಯು ಅನಲೈಸ್, ಲೈಕ್ ಆಫ್ಟರ್ ಸೋ ಲಾಂಗ್,
ಶ್ರೇಯಸ್ ಹೊಸೂರ್ IAS ನಲ್ಲಿ ಹೊಸೂರ್ IAS ನ ತೆಗೆದ್ಬಿಡೋಣ, ಬರೀ ಶ್ರೇಯಸ್ ಆಗಿ ಹೂ ಎಮ್ ಐ, ವಾಟ್ ಎಮ್ ಐ, ಅದನ್ನ ನಮಗೆ ಹೇಳೋದಿದ್ರೆ ಸರ್, there is more to you as just an officer ಅಥವಾ ಯುನೋ ಫಿಟ್ನೆಸ್ enthusiast ಹೊರತುಪಡಿಸಿ. It's a lovely question. It's not ಯಾವಾಗೋ ಯೋಚನೆ ಮಾಡೋಲ್ಲ. Actually I think about it almost on a day to day basis. ಹೌದಾ? Okay. I always think about that, I've cleared a certain examination. I am a certain person, that is, I'm a bureaucrat or a civil servant. But apart from that, I should have one identity of my own. ಅನ್ನೋದು ಒಂದು ಯಾವಾಗಲೂ ನನ್ನಲ್ಲಿರುತ್ತೆ. That there should be something that I do out of my own interest, a hobby, a passion that I want to follow, some personal goals of mine which I want to achieve. Not for any particular, just for my own sake. And not everything is dependent on those 3 or 4 alphabets that follow my name, which determine who I am. ಅನ್ನೋ ಒಂದು ಥಾಟ್ ನನಗೆ ಯಾವಾಗಲೂ ಕಾನ್ಸ್ಟೆಂಟ್ಲಿ ಇರುತ್ತೆ. ಸೊ ಐ ಹ್ಯಾವ್ ದಿಸ್ ಎವ್ರಿ ಒನ್ಸ್ ಇನ್ ಅ ವೈಲ್ ಐ ಗೆಟ್ ದ ಸೆನ್ಸ್ ಆಫ್ ವಾಂಟಿಂಗ್ ಟು ಅಚೀವ್ ಸಮಥಿಂಗ್ ಮೋರ್ ಫ್ರಮ್ ಡೆಡಿಕೇಟ್ ಮೈ ಸೆಲ್ಫ್ ಟು ದ್ಯಾಟ್, ವರ್ಕ್ ಪ್ಯಾಷನೇಟ್ಲಿ ಟುವರ್ಡ್ಸ್ ದ್ಯಾಟ್ ಅನ್ನೋ ಒಂದು ಫೀಲಿಂಗ್ ಡೆಫಿನೆಟ್ಲಿ ಬರುತ್ತೆ. ಅಂಡ್ ಯು ಆರ್ ರೈಟ್, ಐ ಆಲ್ವೇಸ್ ಫೀಲ್ ದಟ್ ಐ ಶುಡ್ ಕ್ರಿಯೇಟ್ ಅನ್ ಐಡೆಂಟಿಟಿ ಆಫ್ ಮೈ ಓನ್ ವಿದೌಟ್ maybe, like I said, 3 or 4 alphabets following my name to give to me. And ನೀವು ಆಸ್ ಅ ಪರ್ಸನ್, ಆರ್ ಯು ಎಮೋಷನಲ್, ಆರ್ ಯು ಪ್ರಾಕ್ಟಿಕಲ್, ಆರ್ ಯು ವೆರಿ ಸೆಂಟಿಮೆಂಟಲ್, ವೆರಿ ಅಟ್ಯಾಚ್ಡ್, ಏನು, ಹೌ ವುಡ್ ಯು ಡಿಫೈನ್ ಯುವರ್ ಸೆಲ್ಫ್ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ? I think I'm very practical. Very practical. Yeah. Wow. I'm very practical. Even if I do get emotional, sentimental and attached, I can flip out of it very quickly to take a practical decision. It may not be too, what do you say, people may find that it's very hard, very rock-like kind of an approach to it. But I've always had this thing that I'm able to move out of emotional and sentimental thoughts and take a very practical approach and practical decision to life, or for that matter, any decision. So nice. And on the contrary, ma'am, contrary na? Absolutely on the contrary. Yeah, I mean, if I have to, no, I have to add it here. First, ನಾನು UPSC clear ಮಾಡಿದಾಗ first 4 years till I met Shreyas, actually civil services became my identity. ನನಗೆ ಬೇರೆ ಐಡೆಂಟಿಟಿನೇ ಇಲ್ಲ, ನಾನು ಅಂದರೆ ಹಾಕೊಂಡಿರೋ ಬಟ್ಟೆನೇ ನಾನು ಅಂತ ಅನ್ಕೊಳ್ಳೋ ಥರ ಆಗಿ ಹೋಗ್ಬಿಡುತ್ತದೆ ಆ್ಯಕ್ಚುಲಿ. ಬಟ್ ಆ್ಯಕ್ಚುಲಿ ಹೀ ಬ್ರಾಟ್ ದಟ್ ಪರ್ಸ್ಪೆಕ್ಟಿವ್ that's a profession. As an individual, you should have a life of your own, with your own interests, with your own achievements, personal capacity alli. See, professional capacity alli awards ಅಥವಾ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್, ದಟ್ಸ್ ಪ್ರೊಫೆಷನಲ್. ಅಲ್ಲಿ ಬೇರೆ ಯಾರೇ ಆ ಚೇರಲ್ಲಿ ಕೂತ್ಕೊಂಡಿದ್ರು ಮಾಡಿರ್ತು ಇದ್ರೋ ಏನೋ. ಸೊ ನಾವೇ ಮಾಡ್ತಾ ಇರೋದು ಅಂತಲ್ಲ, ಪೋಸ್ಟ್ ಇಂದ ಆಗಿರುವಂಥದ್ದು. ಆದ್ರೆ ಆಸ್ ಅನ್ ಇಂಡಿವಿಜುವಲ್ ಕೆಪಾಸಿಟಿಲಿ ಏನ್ ಮಾಡ್ತೀರಾ ಅದು ಅಂತ. ಸೊ ಅದಾದ್ಮೇಲೆ ಆಕ್ಚುಲಿ ಐ ಆಲ್ಸೋ ಸ್ಟ್ರೀಮ್ ಲೈನ್ ಮೈ ಎಫರ್ಟ್ಸ್ ಇನ್ ಮೈ ಫಿಟ್ನೆಸ್, ಯೋಗ ಟೀಚರ್ ಟ್ರೈನಿಂಗ್ ಮಾಡ್ಕೊಂಡಿದ್ದಾಗ್ಲಿ ಅಥವಾ ಮೆಡಿಟೇಷನ್ ಕೋರ್ಸ್ಗಳು ಮಾಡಿದಾಗ್ಲಿ, ಅದೆಲ್ಲ ಆಕ್ಚುಲಿ ಆಮೇಲೆ ಆಯ್ತು. ದ್ಯಾಟ್ ಬೀಯಿಂಗ್ ಸೆಡ್, ಆಸ್ ಅ ಪರ್ಸನ್ ಐ ಆಮ್ ಅ ಟೋಟಲಿ ಇಮೋಷನಲ್ ಪರ್ಸನ್. ಅಂದ್ರೆ ನಾಟ್ ಪ್ರೊಫೆಷನಲ್ ಕೆಪಾಸಿಟಿ ಬಂದಾಗ ಲಾಟ್ ಆಫ್ ಪ್ರಾಕ್ಟಿಕಾಲಿಟಿ ಅಂಡ್ rationality comes into picture, but personal capacity, I'm a total emotional, heart-governed person. So balance is key, right? ನಾ ಹೇಳೋದು, ಇಬ್ರು ಎಮೋಷನಲ್ ಆಗಿದ್ರು ಸರಿ ಹೋಗಲ್ಲ, ಇಬ್ರು ಪ್ರಾಕ್ಟಿಕಲ್ ಆಗಿದ್ರು ಸರಿ ಹೋಗಲ್ಲ. ಮೇ ಬಿ ಮ್ಯಾಮ್ ಬ್ರಿಂಗ್ಸ್ ಇನ್ ಅ ಸರ್ಟನ್ ಅಮೌಂಟ್ ಆಫ್ ಎಮೋಷನಲ್ ಕೋಶಂಟ್ ನಿಮ್ಮ ಲೈಫಲ್ಲಿ, ನೀವು ಆ ಪ್ರಾಕ್ಟಿಕಲ್ ಕೋಶಂಟ್ ನ ಕೊಡೋದು. ಐ ಥಿಂಕ್ ದಟ್ ಬ್ಯಾಲೆನ್ಸ್ ಇಸ್ ಕೀ ಇಸ್ ವಾಟ್ ಐ ಬಿಲೀವ್. No, it's truly required. In fact, just before I answer this question, ಒಂದು ಇಂಪಾರ್ಟೆಂಟ್ ವಿಷಯ ಅವ್ರು ಹೇಳಿದ್ರು, ಈ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ ಅಂತ. There's a difference between you professionally getting an award or recognition, and there's a difference in you practically achieving something for your own. Professionally, ನೀವು ಯಾವುದೇ ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ಟ್ರಕ್ಚರ್ ಇದೆ, ಅದಕ್ಕೆ your bosses are there, your subordinates are there. I mean, you may be driving it, no doubt. ಬಟ್ ನಿಮ್ಗೆ ಅವ್ರ ಸಪೋರ್ಟ್ ಇಲ್ಲದೆ ಅಥವಾ ಅವ್ರ ಆ ಪಾರ್ಟ್ ಆಫ್ ಸ್ಟ್ರಕ್ಚರ್ ಇಲ್ಲದೆ ನಿಮ್ಗೆ ಅಚೀವ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ದಟ್ ರೆಕಗ್ನಿಷನ್, ಇಫ್ ಯು ಸ್ಟಾರ್ಟ್ ಬಿಲೀವಿಂಗ್ ಇಟ್ ಇಸ್ ಫಾರ್ ಯು, ದೆನ್ ಇಟ್ಸ್ ಕರೆಕ್ಟ್. ಇಟ್ ಆಕ್ಚುಲಿ ಫಾರ್ ದಟ್ ಎಂಟೈರ್ ecosystem. Wow. Entire ecosystem. Suppose you did not have supporting bosses, then you would not be able to achieve it. Correct. So they are also very, very important. Suppose you did not have staff who understood and lent that kind of support to you to execute that particular project or idea for which you got the award. But they are all part of the setup. They are all part of the infrastructure. They are all part of the structure which is there. So that award, if you start believing it's for you, then I think it would be great disservice to the circumstance, your boss, your subordinate, everybody.
So that award recognition to them. But what you do on your own, there should be some kind of, I would say award, I would say reward. Now reward can be anything. Correct. You have to reward yourself. So or that experience should be rewarding, or that feeling should be rewarding. So this is something which is personal, no doubt for sure. ಲೈಫ್ ಕೂಡ ಎಷ್ಟು ಇನ್ ಅ ಗುಡ್ ವೇ ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ ಅನ್ನೋದಕ್ಕೆ ಐ ಥಿಂಕ್ ನೀವು ಯಾವಾಗಿನವರೆಗೂ ಫಿಟ್ನೆಸ್ನ ಯು ಡಿಂಟ್ ಕನ್ಸಿಡರ್, ಯಾವ ಪಾಯಿಂಟ್ನ ನಂತರ ಫಿಟ್ನೆಸ್ ವಾಸ್ ಎವ್ರಿಥಿಂಗ್ ಟು ಯು? I mean, I enjoyed playing sports from school. Not that I was very good at it, but I enjoyed playing. I enjoyed being outdoors. ನನ್ನ ತಂದೆ ನಂಗೆ ಯಾವಾಗಲೂ ಬೆಳಗ್ಗೆ ಕರ್ಕೊಂಡು ಹೋಗೋರು, ಸ್ವಿಮ್ಮಿಂಗ್ ಅಲ್ಲಿ ಕರ್ಕೊಂಡು ಹೋಗೋರು, ಟೆನ್ನಿಸ್ ಅಲ್ಲಿ ಕರ್ಕೊಂಡು ಹೋಗೋರು. So it kind of got imbibed in me. And till college level, I played cricket also as the captain of the college cricket team as well. Then, of course, I went to Delhi for preparation. ಆಮೇಲೆ ಟ್ರೈನಿಂಗ್ ಎಲ್ಲ ಆಯಿತು. ಸೊ there's a big gap of almost 3 or 4 years. Then I finished my training and then came back on posting to Bangalore. That's when I started my fitness journey again, because I was finally in one place with a slightly predictable timing for office. Correct. So I could still wake up at 5 in the morning and then go. And ಸುಮ್ಮನೆ ಹಿಂಗೆ ಬೆಳಗ್ಗೆ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೆ. ದೆನ್ ಯಾರೋ ಫ್ರೆಂಡ್ಸ್ ಸಿಕ್ಕರು, ಯಾರೋ ಫ್ರೆಂಡ್ಸ್ ಆದ್ರು, ಅಲ್ಲೇ ಒಂದು ಗ್ರೂಪ್ ಆಯಿತು. Then the group started doing some activity. Then they said, okay, let's go and run this particular race. Anta. So ಅದು ಅಲ್ಲಿಂದ ಶುರು ಆಗಿದೆ. It was not a very conscious journey that I should be fit. Anta. It was a good outing. Like, Bangalore has got such a ಒಳ್ಳೆ ಜಾಗ. Weather is beautiful. And even if it's hot in rest of Bangalore, ಕಬ್ಬನ್ ಪಾರ್ಕ್ ಒಳಗಡೆ ಯಾವಾಗ್ಲೂ ಕೂಲ್ ಆಗಿರುತ್ತೆ. So it felt ಒಂಥರ great, what do you say, oxytocin, dopamine kind of release when you went to a place like Kabban Park in the morning for a run. So ಅಲ್ಲಿಂದ ಹಂಗೆ ಗ್ರೂಪ್ ಆಯ್ತು. ಅವರು ಅಲ್ಲಿ ರನ್ ಹೋಗೋಣ. ದೆನ್ ದೇ ಸೆಡ್ ದಟ್ ಇಲ್ಲೊಂದು ಸ್ವಿಮ್ಮಿಂಗ್ ಇವೆಂಟ್ ಇದೆ, ಲೆಟ್ಸ್ ಗೋ ಸ್ವಿಮ್. ಯಾರೋ ಸೈಕ್ಲಿಂಗ್ ಇವೆಂಟ್ ಇದೆ, ಲೆಟ್ಸ್ ಗೋ ಸೈಕಲ್ ಅಂತ. ಸೊ ದೆನ್ ಐ ಥಿಂಕ್ ಇಟ್ ಜಸ್ಟ್ ಬಿಕೇಮ್ ಅ ಪಾರ್ಟ್ ಆಫ್ ಮೈ ಲೈಫ್ ಸ್ಟೈಲ್. ನೌ there's rarely a day when I don't wake up in the morning and don't step out for any physical activity. But I have found that it is hugely beneficial also. The day I wake up very early and I do some physical exercise, that day is extremely productive. Wow. Andre, I am able to handle a lot of issues. I feel more energetic. And on the days when I'm lazy and I wake up late, let's say 7 ಗಂಟೆಗೋ 8 ಗಂಟೆಗೋ ಎದ್ದೆ ಅಂತಂದ್ರೆ, that whole day is dull. And it's a ಒಂಥರ ಗುಡ್ ಸೈಕಲ್ ಆಗ್ಬಿಟ್ಟಿದೆ. I wake up in the morning, do fitness, good day. Then good day leads to waking up next day very well early morning, and again going to your fitness. So it become a good routine now. So more than fitness ಅನ್ನೋದಕ್ಕಿಂತ ಹೆಚ್ಚು ಇಟ್ಸ್ ಬಿಕಮ್ ಅ ಲೈಫ್ ಸ್ಟೈಲ್ ನಾವು. ಯಾ, ಬಟ್ ರುಟೀನಲ್ಲಿ 1 ಗಂಟೆ ಇದಕ್ಕೆ ಕೊಡೋದು, ಮ್ಯಾಕ್ಸಿಮಮ್ 2 ಗಂಟೆ ಕೊಡೋದು ಒಂದು ಕಡೆ. ಆದರೆ ನೀವು ಎಷ್ಟೆಲ್ಲ ಸಾಧನೆಗಳನ್ನ ಮಾಡಿ ಯು ಸೆಟ್ ದ ಸ್ಟ್ಯಾಂಡರ್ಡ್ಸ್ ಸೋ ಹೈ, ಆ ಬಾರ್ ಯು ಸೆಟ್ ಇಟ್ ಸೋ ಹೈ ದಟ್ ಇದನ್ನೂ ಮ್ಯಾನೇಜ್ ಮಾಡ್ತಾ ಅದನ್ನೂ ಮಾಡೋದಕ್ಕಾಗತ್ತಾ ಅಂತ ಜನ ಕ್ವೆಶ್ಚನ್ ಮಾಡೋದ್ರ ಮಟ್ಟಿಗೆ 2022ನಲ್ಲಿ ಫಸ್ಟ್ ಆಫೀಸರ್ ನೀವಾಗ್ತೀರಾ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೇಸ್ ಟು ಕಂಪ್ಲೀಟ್ Ironman triathlon held at Germany, Hamburg ಅಲ್ಲಿ. And ಇದು Ironman, for those who don't know, it includes 3.8 kilometers swimming, 180 kilometers of cycling, followed by 42.2 kilometers of running. Correct, sir? ಹೌದು. It's the toughest single day sporting event in the world. ಸೊ ನೀವು ಭಾರತದ ಟಫೆಸ್ಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀರಾ, ಪ್ರಪಂಚದ ಟಫೆಸ್ಟ್ ಸ್ಪೋರ್ಟಿಂಗ್ ಇವೆಂಟ್ 1 ಸಲ ಅಲ್ಲ 2 ಸಲ ಮಾಡ್ತೀರಾ, Ironman twice. And 2023ನಲ್ಲಿ ಕಜಾಕಿಸ್ತಾನಲ್ಲಿ Ironman and Ocean Man ಕಂಪ್ಲೀಟ್ ಮಾಡ್ತೀರಾ 1 ವಾರದಲ್ಲಿ. ಫಸ್ಟ್ ಆಫೀಸರ್ ನೀವಾಗ್ತೀರಾ ಫ್ರಮ್ ಸಿವಿಲ್ ಸರ್ವಿಸಸ್ ಟು ಹ್ಯಾವ್ ಟ್ರೆಕ್ಡ್ ವಿತ್ ಇಂಡಿಯನ್ ಆರ್ಮಿ ಸಿಯಾಚಿನ್ ಗ್ಲೇಷಿಯರ್, ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅಟ್ ಹೈಟ್ ಆಫ್ 16,000 feet. 1 ತಿಂಗಳಲ್ಲಿ ಕಳಿತೀರಾ. ಆ್ಯಂಡ್ ಆಲ್ಸೋ ಒಂದು NDTV ಡಾಕ್ಯುಮೆಂಟ್ರಿ ಬರುತ್ತೆ ವಿಚ್ ಫೀಚರ್ಡ್ ಯು ಸಿಯಾಚಿನ್ ಜರ್ನಿ ಟು ದ ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂತ. ಸರ್ಟಿಫೈಡ್ ಸ್ಕಿಯರ್ ಆಗಿದ್ದೀರಾ, ಸ್ಕೂಬಾ ಡೈವರ್ ಆ್ಯಂಡ್ ಪ್ಯಾರಾಗ್ಲೈಡರ್ ಆಗಿದ್ದೀರಾ. ಆಲ್ಸೋ ಇಕ್ವೆಸ್ಟ್ರಿಯನ್ ಹಾರ್ಸ್ ರೈಡಿಂಗಲ್ಲಿ ಟ್ರೈನಿಂಗ್ನ ಪಡ್ಕೊಂಡಿದ್ದೀರಾ. ಸೊ ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ನನ್ ಅಂತ ಅನ್ಬಹುದು ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್. ನಾನು ಐ ವಾಸ್ ಜಸ್ಟ್ ಥಿಂಕಿಂಗ್ ಏನ್ ಬಿಟ್ಟಿದ್ದೀರಾ ನೀವು? ಐ ಡೋಂಟ್ ಥಿಂಕ್ ಸೊ ಯು ಲೆಫ್ಟ್ ಎನಿಥಿಂಗ್. ಐ ಮೀನ್ ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ಇದೆಲ್ಲ ಈಗ ಒಂಥರ ದೊಡ್ಡ ಪ್ರೊಫೈಲ್ ತರ ಅನಿಸ್ತಾ ಇದೆ. ಐ ಥಿಂಕ್ ಐ ಹ್ಯಾವ್ ಮಿಸ್ಡ್ ಪ್ಯಾರಾಗ್ಲೈಡಿಂಗ್. No, I think it was actually at different points in time I felt like doing different things. ಈ adventure ಅನ್ನೋದಕ್ಕೆ again my father has been somebody who exposed me to kind of adventures.
ಆಮೇಲೆ ಲಾಟ್ ಆಫ್ ಸಪೋರ್ಟ್ ಅಟ್ ಹೋಮ್ ಆಲ್ಸೋ ಟು ಡೂ ದೀಸ್ ಆಕ್ಟಿವಿಟೀಸ್ ಆ್ಯಂಡ್ ಅಫ್ಕೋರ್ಸ್ an ಇಂಟರ್ನಲ್ ಒಂಥರ ನೀಡ್. ನನಗೆ ಅಂದರೆ ಯಾರಾದರೂ ಒಂದು ಏನೋ ಹೊಸದು ಏನೋ ಮಾಡಿದ ತಕ್ಷಣ ನನಗೂ ಮಾಡಬೇಕು ಅಂತ ಅನ್ಸುತ್ತೆ. ಟಿವಿಯಲ್ಲಿ ಯಾವ್ದೊಂದು ಡಾಕ್ಯುಮೆಂಟ್ರಿ ನೋಡೋಣ, ಅದ್ರಲ್ಲಿ ಸ್ಕೂಬಾ ಡೈವಿಂಗ್ ಬರ್ತಾ ಇದೆಯಾ, ನಾನು ಹೋಗಿ ಕಲಿಬೇಕು ಅಂತ. ಬಟ್ ದಟ್ ಇಸ್ ಹೌ ಇಟ್ ಹಸ್ ಲೆಡ್, ಒನ್ ಥಿಂಗ್ ಇಟ್ ಹಸ್ ಲೆಡ್ ಟು ದಿ ಅದರ್, ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಹ್ಯಾವ್ ಡನ್ ದೀಸ್ ಥಿಂಗ್ಸ್. I can't really say how it has happened. I mean, maybe I can probably draw a parallel with one very interesting story I can tell you. George Mallory ಅನ್ನೋರ ಬಗ್ಗೆ ಕೇಳಿದ್ದೀರಾ ನೀವು? Okay, so this is a very interesting story. It goes back more than 100 years. ಜಾರ್ಜ್ ಮ್ಯಾಲರಿ ಅನ್ನೋನು ಬ್ರಿಟಿಷ್ ಎಂಪೈರ್ ಟೈಮ್ನಲ್ಲಿ ರಾಯಲ್ ಜಾಗ್ರಫಿಕಲ್ ಸೊಸೈಟಿ ಇದ್ದು ಒಬ್ಬನು ಮೆಂಬರ್ ಇರ್ತಾನೆ. ಐ ಆಮ್ ಟಾಕಿಂಗ್ ಅಬೌಟ್ 1950 onwards, 1950, 1918, etc. He's a mountaineer climber. Awaga innu Everest was not scaled. Okay. And everybody believed that scaling Everest was impossible. And that it is above 8,000 meters. Life is not possible at that altitude. Anta. Awaga George Mallory keeps saying that I want to climb Everest. And he makes 1 or 2 expeditions also. First time he does not succeed. Then second time also he does not succeed. Then he goes back. And again the third time he mounts an expedition to go to Everest and climb Everest. And ಅವಾಗ ಅಷ್ಟೊಂದು ಟೆಕ್ನಾಲಜಿನೂ ಇರಲಿಲ್ಲ, ಈಗಿನ ಇರೋಷ್ಟು ಟೆಕ್ನಾಲಜಿನೂ ಇರಲಿಲ್ಲ. ಈಗ ಇರೋಷ್ಟು ಶೇರ್ಪಾಗಳು ಹೂ ಹ್ಯಾವ್ ಕ್ಲೈಮ್ಡ್ ಆ್ಯಂಡ್ ಹ್ಯಾವ್ ಗಾಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಕ್ಲೈಂಬಿಂಗ್, ಲಾಟ್ ಆಫ್ ಸಪೋರ್ಟ್ ವಿತ್ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಆಗುತ್ತೆ. ಆವಾಗ ಆಲ್ಮೋಸ್ಟ್ ನಿಲ್. ಐ ಮೀನ್ ಈಗಿನ ಕ್ಲೋದಿಂಗ್ ಆ್ಯಂಡ್ ಗೇರ್ ಕೂಡ ಎಷ್ಟು ಚೆನ್ನಾಗಿದೆ. ಆವಾಗ ಯು ಕ್ಯಾನ್ ಇಮ್ಯಾಜಿನ್ 100 years back there was nothing. So I think when he was about to proceed, to leave UK to come to India, and awaga British idalliತ್ತು, that time he probably had a press conference or something, and somebody asks him, why do you want to climb Everest anta? And he says something very interesting. He says because it is there. Wow. And I found such a profound statement. So when people have asked me, why do you want to do Ironman? Why did you want to do something like this? I mean, imagine 3.8 kilometers swimming, adu Europe alli, adu maybe 14-15 degrees in that water, then 180 kilometers cycling, then a full marathon, 42.2 kilometers run. I mean, the only answer I have is because it is there. And ಇದಿಷ್ಟು 13+ hours ಅಲ್ಲಿ ಇದೆಲ್ಲ 13 hours 23 minutes ಅಲ್ಲಿ. Generally they give you 17 hours to finish this event, and I did it in about 13 hours 23 minutes. Wow. So there are only 2 answers I can give. One, because it is there. Second, maybe I'm a little mad ಅನ್ಸುತ್ತೆ. ಅನ್ಸುತ್ತೆ. But yeah, it just happened that ನಾನು ಹಿಂಗೆ ಹೇಳಿದ್ದಲ್ಲ, ಹಿಂಗೆ ರನ್ನಿಂಗ್ ಮಾಡ್ತಾ ಇದ್ದೆ, ದೆನ್ ಸ್ವಿಮ್ ಮಾಡ್ತಾ ಇದ್ದೆ. somebody told cycling ಮಾಡ್ಬೋದು. Then somebody told me there's a sport which has all 3 of them. Wow. So I said, okay, let's do it. Then I did a smaller version of it. I felt it was not very challenging. I thought, ಏನು ಇಷ್ಟೇ ನಾ ಮಾಡ್ಬೋದು. Then they said, ಇಲ್ಲ, ಇದ್ರ ಮೇಲೆ ಒಂದು half Iron distance triathlon ಅಂತ ಇದೆ ಅಂತ. I said, ಅದನ್ನೂ ಮಾಡೋಣ ಅಂತ ಅನ್ಕೊಂಡೆ. And then I was not really training. I did not know much. ಹೆಂಗೆ ಅಂತಂದ್ರೆ, ಸ್ವಿಮ್ಮಿಂಗ್ ಅಂತಂದ್ರೆ ಸ್ವಿಮ್ಮಿಂಗ್ ಟ್ರಂಕ್ ಹಾಕೊಳ್ಳೋದು, ಸ್ವಿಮ್ ಮಾಡೋದು, ಬರೋದು. ಸೈಕ್ಲಿಂಗ್ ಅಂದ್ರೆ ಸೈಕ್ಲಿಂಗ್ ಶಾರ್ಟ್ಸ್ ಹಾಕೊಳ್ಳೋದು, ಹೋಗೋದು, ಬರೋದು ಅನ್ಸುತ್ತೆ. That's when I did the half distance triathlon. ಅದನ್ನ ಮಾಡಾದ್ಮೇಲೆ ಅನಿಸ್ತು, okay, this is not so challenging, and it was good, it was doable. Probably I think once you achieve it, you feel that it was doable. Then they said, ಇಲ್ಲ, Ironman ಅಂತ ಇದೆ, now this is something which is going to be challenging. And when I read about it and I learned this whole thing, I said, oh, this is going to be challenging, I should do this someday ಅಂತ. ಇದಾವಾಗಿನ ಸೆಂಟ್ರಲ್ ಡೆಪ್ಯುಟೇಷನ್ ಡೆಲ್ಲಿಯಲ್ಲಿ ಇದ್ದೆ ನಾನು. But of course it required a lot of training and all that, and with that job profile which is very challenging, I could not spend time. But ಆಮೇಲೆ posting ಅಲ್ಲಿ ಬೆಂಗಳೂರಿಗೆ ಬಂದೆ. So again gave me a little time to prepare, and I slowly started preparing for this particular event. So it required almost 2 years of preparation. And it's not an easy event. It is 226 kilometers in all to be covered in about 13-14 hours or so. So that means your body has to be accustomed. ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಆಗಬೇಕು, ಟ್ರೈನಿಂಗ್ ಆಗಬೇಕು. ಈಚ್ ಸ್ಪೋರ್ಟ್ ಇಸ್ ಡಿಫರೆಂಟ್ ಅಂಡ್ ಎಕ್ಸ್ಟ್ರೀಮ್ ಡಿಸ್ಟೆನ್ಸ್ ಆಫ್ ಈಚ್ ಸ್ಪೋರ್ಟ್. ಸೊ ಆಲ್ಮೋಸ್ಟ್ ಐ ಥಿಂಕ್ 2 years ಆಫ್ ಟ್ರೈನಿಂಗ್ ಮಾಡಿದೆ, dedicating 1.5 hours per day. And yeah, that's how the whole Ironman thing happened. Then I felt that, okay, Ironman also is doable. I need to do something more to challenge.
ಮೈ ಬಾಡಿ. ಆಮೇಲೆ ಗೊತ್ತಾಯ್ತು 2023 ಅಲ್ಲಿ ಕಜಾಕಿಸ್ತಾನ್ ಅಲ್ಲಿ ದೇರ್ ಇಸ್ ಗೋಯಿಂಗ್ ಟು ಬಿ ಅನ್ ಐರನ್ ಮ್ಯಾನ್ ಆನ್ ಒನ್ ಸಂಡೇ ಅಂಡ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ಸ್ಯಾಟರ್ಡೇ ದೇರ್ ವಾಸ್ ಗೋಯಿಂಗ್ ಟು ಬಿ ಓಷನ್ ಮ್ಯಾನ್ 10 kilometers swim ಅಂತ. ಸೊ ಐ ಸೆಡ್ okay, this is a good challenge now to see one that I have to prepare myself, do the Ironman, then within 3 or 4 days I have to recover and I have to go back and do the ocean man swim. So the idea was to see how well, of course it was all very intellectually engaging also. That's where I learned so much about nutrition, that's where I learned so much about human body, physiology, how the heart actually functions, how you can train the heart, how the body functions. Yeah, so it kind of, I would say, we kind of got into one mode, mission mode ಅಲ್ಲಿ. ಸೊ ದಿನ ಕೆಲಸ ಮಾಡೋದು, ಬರೋದು, ಸಾಯಂಕಾಲ 7-8 ಗಂಟೆ ಆದ ತಕ್ಷಣ ಕುತ್ಕೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡೋದು. Then we would talk to people and they would give us an insight on this entire thing. So it is also, more than achievement, I would say it was a fantastic journey of learning, meeting people who were outstanding in each of their fields, and an experience also. And in a way, maybe to be very honest, ನಾನು ಫಸ್ಟ್ ಮಾಡಿದಾಗ I did it only for myself. And ಅದು I think it somehow got a little wide coverage. everywhere for social media ಅಲ್ಲಿ ಒಂಥರ ವೈರಲ್ ಆಯ್ತದು. And a lot of people posted about it. But I think where I really got my satisfaction was that people whom I did not know reached out to me on Instagram and all of the other media. And they would say, sir, it was so inspiring for you to have done this. And we keep thinking that if you can do it, why can't we do it? Anta. And I must have got like some 100-odd messages from people I did not even know. That's where I felt, okay, maybe this had a purpose all along. And one of them, I just can't recollect his name at this moment, ಅವರು ಆವಾಗ ಮೆಸೇಜ್ ಕಳಿಸಿದ್ರು. And 2 years later, last year, he also did an Ironman. Wow. And in his post, he wrote about me. He said 2 years back, I had seen him do an Ironman and it was all over media. I messaged him and I told him that I will do it one day anta. And today I have done it anta nannu tag ಮಾಡಿ is ಮಾಡಿದ್ರು. So I feel maybe it had a purpose all along that I could get people to come and do. And in the process, fitness became a journey for a lot of people. It became a lifestyle for a lot of people. So I guess my best satisfaction is from there. ಓಕೆ ಇನ್ಫ್ಯಾಕ್ಟ್ ಒಂದು ಡಿಬೇಟ್ ನ ಸೆಟಲ್ ಮಾಡೋದಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಸೈಕ್ಲಿಂಗ್, ರನ್ನಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಯಾವುದು ಟಫೆಸ್ಟ್ ಅಂತ. ಬಟ್ ಅಪ್ಯಾರೆಂಟ್ಲಿ US ನೇವಿ ಕಮಾಂಡರ್ ಜಾನ್ ಕಾಲಿನ್ಸ್ ಅನ್ನೋರು ಈ ಮೂರನ್ನು ಕ್ಲಬ್ ಮಾಡ್ಬಿಡೋಣ ಅಂತ ಹೇಳಿ, ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಎವರ್. ಯಾಕಂದ್ರೆ ನಿಮ್ಮಂತವ್ರಿಗೆ ಇದರಿಂದ ಒಂದು ಹೈ ಸಿಗ್ತಾ ಇದೆ ಅದರಿಂದ. There are a lot of mad people in this world. ಅಂಡ್ ಎರಡನೇ ಬಾರಿ ಅದನ್ನ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ MP ಸಂಸದರಾದಂಥ ಶ್ರೀಯುತ ತೇಜಸ್ವಿ ಸೂರ್ಯ ಅವರ ಜೊತೆ ಮಾಡ್ತೀರಾ, ವಿಚ್ ಇಸ್ ಅಮೇಸಿಂಗ್. ಅಂದ್ರೆ ಇಬ್ರು ಎಷ್ಟು ಇನ್ಸ್ಪೈರ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಯಾರೋ ಒಬ್ರು ಕಳ್ಸಿದ್ರು ಅಂದ್ರಲ್ಲ ಮೆಸೇಜ್, ಅದೇ ತರ ಇವರೇ ಮಾಡ್ತಿದ್ದಾರೆ ಅಂದ್ರೆ ನಾವು ಖಂಡಿತ ಮಾಡಬಹುದು ಅಂತ ಅನ್ಸೋಷ್ಟು. ಅಂದ್ರೆ ಎಷ್ಟು ಬ್ಯುಸಿ ಇರ್ತಾರೆ ಒಬ್ರು MP ಆಗಿರೋರು. ಅವರು ಟೈಮ್ ಮಾಡ್ಕೊಂಡು ನಿಮ್ಮಿಂದ ಇನ್ಸ್ಪೈರ್ ಆಗಿ ಇದನ್ನ ಎರಡನೇ ಬಾರಿ ನೀವಿಬ್ರು ಒಟ್ಟಿಗೆ ಮಾಡ್ತೀರಾ. ಆ ಪ್ರಿಪ್ರೇಷನ್ ಜರ್ನಿ ಎಷ್ಟು ತಿಂಗಳಿತ್ತು ಅಂಡ್ ಹೇಗೆ ಅವ್ರು ಪ್ರಿಪೇರ್ ಆದ್ರು? ಅಂಡ್ ಹೌ ವಾಸ್ ಇಟ್ ಡೂಯಿಂಗ್ ಇಟ್ Ironman for the second time with actually this is a very interesting story. ನನಗೆ ಸರ್ಗೆ ಪರಿಚಯ ಇರಲಿಲ್ಲ ಮುಂಚೆ. ನಾನು Ironman ಆದ್ಮೇಲೆ, and it all happened by chance. Divya was working in Metro. ಅಲ್ಲಿ I think somebody from his office or somebody had come to meet her with regard to some tree plantation or something. I cannot Metro recollect. work, sir. Metro related work. Interest in metro related work. So ಅವರ ಆಫೀಸ್ ಜೊತೆಲಿ ನನ್ನ ಸಂಪರ್ಕ ಆಗ್ತಾ ಇತ್ತು. Okay. So ಅವ್ರು ಬಂದಾಗ I think in the process she mentioned and all that, and ಸ್ವಲ್ಪ ನ್ಯೂಸ್ ಅಲ್ಲೂ ಇತ್ತಲ್ಲ, probably I had, of course I knew about sir. Then one fine day ಅವ್ರ ಆಫೀಸ್ ಇಂದ ನನಗೊಂದು ಕಾಲ್ ಬಂತು, ಹಿಂಗೆ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಇದ್ದಾರೆ, ಬರ್ತೀರಾ ಒಂದಿನ ಅಂತ. said, of course, ಸಂಸದರು ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ಹೋಗ್ಲೇಬೇಕಾಗತ್ತೆ. I said, yes, definitely. But I did not know what exactly it was. Then he said, ಒಂದಿನ ಊಟಕ್ಕೆ ಬಂದ್ಬಿಡಿ ಅಂತ. ಸೊ ಊಟಕ್ಕೆ ಅವ್ರ ಆಫೀಸ್ ಹೋದೆ. I think it was maybe Saturday or something. ಅವ್ರು ತುಂಬಾ ಬಿಸಿ ಇದ್ದು, ಒಂದು 15 minutes ವೇಟ್ ಮಾಡಿದೆ. ಬಟ್ he said, ಇಲ್ಲ ನೀವು ಜೊತೆಗೆ ಊಟ ಮಾಡಲೇಬೇಕು ಅಂತ. He made sure that he attended to all those people who had come to office and sat down with me. Then he spent so much time Ironman experience ಬಗ್ಗೆ ಕೇಳಕ್ಕೆ, ಹೇಗಾಯ್ತು ಏನಾಯ್ತು, ನಾನು ತುಂಬ ಆಸಕ್ತಿ ಕೊಟ್ಟರು. ಅಲ್ಲಿ ಕೊನೆಗೆ ಎಲ್ಲ ಮುಗಿದ್ಮೇಲೆ he said, ಸರ್ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಇದನ್ನ ಅಂತ. I thought, I was really impressed that somebody who's been MP, who's extremely busy, who's traveling around,
ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಇದನ್ನ ಮಾಡಬೇಕು ಅಂತ. ಸೊ ನಾನು ಇಲ್ಲ ಸರ್ ಡೆಫಿನೆಟ್ಲಿ ಮಾಡ್ಬೋದು, ದೋ ಅಫ್ಕೋರ್ಸ್ ಐ ಡಿಡ್ ನಾಟ್ ನೋ ಅವ್ರ ಶೆಡ್ಯೂಲ್ ಪರ್ಮಿಟ್ ಮಾಡತ್ತೋ ಇಲ್ವೋ ಅಂತ. ಸೊ ದೆನ್ ಐ ಸೆಡ್ ಸರ್ ಮಾಡ್ಬೋದು ಇದನ್ನ, ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಐಡಿಯಾ. ದೆನ್ ಈ ಸೆಡ್ ನಂಗೆ ಟ್ರೈನ್ ಮಾಡ್ತೀರಾ ಅಂತ. I said, sir, I have also just done Ironman, but I would love to accompany because it will be a great achievement for a member of parliament, and I don't think another member of parliament in the world, any such person has done an Ironman triathlon. So then definitely I would be very happy to help and contribute. I said, I don't know if I can train, but help and contribute surely. ಸೊ ಆ ವರ್ಷ ಗೋವಾ ಅಲ್ಲಿ ಐರನ್ ಆಗೋದಿತ್ತು, ಅಂಡ್ ಇಟ್ ವಾಸ್ ಆಲ್ರೆಡಿ ಜುಲೈ, ಇನ್ನೊಂದು 2-3 ತಿಂಗಳಿತ್ತು. ಸೊ ದಟ್ಸ್ ವೆನ್ ವಿ ಡಿಸೈಡೆಡ್ ದಟ್ ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ಹಿಮ್ ಟು ಡೂ ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಟ್ರೈನ್ ಮಾಡೋಕ್ಕೆ. ಸೊ ವಿ ಸೆಡ್ ವಿಲ್ ಡೂ ಅ ರಿಲೇ ಇವೆಂಟ್ ಅಂತ. And we had another friend by name Aniket Jain, who was in the corporate world. He's a CEO, startup founder of a unicorn. So we all got together and we said, this is such a fantastic combination of people. There's one who's an elected representative, one who's a bureaucrat, ಇನ್ನೊಬ್ರು ಕಾರ್ಪೊರೇಟ್ ವರ್ಲ್ಡ್ ಇಂದ ಇದ್ದಾರೆ, ಆಂಟರ್ಪ್ರೆನ್ಯೂರ್ ಇದ್ದಾರೆ. So we said, wow, this is truly the representation of new India. Correct. That is how it is anta. So adralli ನಾವು ಏನು ಮಾಡಿದ್ವಿ, I said, okay, I will do the swim leg. We did a relay event. I said, I will do the swim leg. ತೇಜಸ್ವಿ ಸರ್ ಅವರು ಸೈಕ್ಲಿಂಗ್ 90 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅನಿಕೇತ್ ಅವರು he said he will do the run. So we formed a relay team, and as part of each person coming from a different background, trying to spread the word, we called team New India ಅಂತ. and Fit India movement under ಅಲ್ಲಿ ನಾವು ಅದನ್ನ ಮಾಡಿದ್ವಿ. So that is a very good. I think once he did that, he felt that he probably got a high from it, that's a feeling of achievement, and he said that someday I want to do an individual triathlon anta. To be very honest, I was not sure if he was going to be able to do it. Amele then the following year he only reached out to me, and again he said ee varsha madana anta. Oh wow. So this is probably, I think, in election year ittu avaga. Till about May he was busy. October ಅಲ್ಲಿ event ittu. He said June inda I can dedicate some time towards it. And to this day I admire every bit of his commitment and dedication to it. ಅವ್ರು ಹೇಗೆ ಅಂದರೆ, ನಾವು ಐ ವಾಸ್ ಟೆಲಿಂಗ್ ಯು, ಐ ಕೇಮ್ ಟು ಬ್ಯಾಂಗ್ಳೂರ್, ನನಗೆ ಸ್ವಲ್ಪ ಸ್ಟೆಬಿಲಿಟಿ ಇತ್ತು, ಪೋಸ್ಟಿಂಗ್ ಇತ್ತು ಅಂತ. 5 days in a week he would be traveling, and there are weeks in which in 5 days he would be in 5 different cities. Oh my god. But he would do something or the other. He would get up and he will run 5 kilometers at least. He will go to the gym, work out there, or he'll find the nearest swimming pool and swim at least ಒಂದು 500 ಮೀಟರ್ ಸ್ವಿಮ್ ಮಾಡಿದ್ರು ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ. He showed unimaginable amount of commitment to the sport. And he would message me at the end of the day saying that I was traveling, I had this thing, I reached my hotel room only at 9 o'clock. But 9:15 ಶೂಸ್ ಹಾಕೊಂಡು ಅರ್ಧ ಗಂಟೆ ಓಡ್ಕೊಂಡು ಬಂದು, my god, he's run for half an hour and he's run 4 or 5 kilometers, and he gave me an update, I have run. Wow. I felt it was hugely inspirational. I felt it is naan madiddu okay, but this is something extraordinary. And generally Saturday or Sunday he would end up being in Bangalore, so Sunday morning we would go out for a run together, and there I would suggest to him that idan ಮಾಡಿ ಅದನ್ನ ಮಾಡಿ ಈ ಥರದ್ದು ಅಂತ. Then sometimes swim, then sometimes bike, ಈ ಥರ ಮಾಡ್ತಾ ಇದ್ವಿ. But he showed a tremendous amount of commitment, and I hugely admire Sir for his effort. And him doing an Ironman was truly, I would say, a record of sorts. If I have probably inspired a few hundred people, I feel happy to have contributed to Sir doing an Ironman, because he must have inspired maybe some tens of thousands of people or a few lakh people to take up fitness as a journey. Also ನಮಗೆ to look up to an elected representative ಅಷ್ಟು ಫಿಟ್ ಆಗಿ, it's something else, because ಅದು ಯಾವಾಗಲೂ ನಮ್ಮ ಕನಸಾಗಿತ್ತು. And even I have a huge amount of personal admiration also towards him. ಯಾಕೆ ಅಂದ್ರೆ ಇದಕ್ಕೆ ಯಾವುದೇ ಟೈಮ್ ನಾವು ಜನರಲಿ ಮೀಟ್ ಮಾಡಿದಾಗ ಕೂಡ neither does he discuss politics, nor do I discuss bureaucracy or work. We both end up talking about health and fitness 9 out of 10 times. And I would just bring up some concept and say, sir, some new find in fitness. And ತಕ್ಷಣ ಅವ್ರು ಎಷ್ಟು ಆಸಕ್ತಿ ತೋರಿಸೋರು ಅಂದ್ರೆ, he said, no, I would like to meet that person.
ಅಂತ. ಆಮೇಲೆ ಅದು ಮೀಟಿಂಗ್ ಅರೇಂಜ್ ಮಾಡಿ ಕುತ್ಕೊಂಡು ಅರ್ಥ ಮಾಡ್ಕೊಂಡು ಆ ಸಬ್ಜೆಕ್ಟ್ನ ಇಟ್ ಮಾಡಿ ಇದನ್ನ ನಮ್ಮ ಜನರ ಕೈಲಿ ಹೇಗೆ ಮಾಡಿಸೋದು, ಹೌ ಡು ಐ ಮೇಕ್ ಶ್ಯೂರ್ ದಟ್ ದಿಸ್ ಇಸ್ ಪಾರ್ಟ್ ಆಫ್ ಅವರ್ ಪಾಲಿಸಿ, ಹೌ ಡು ಐ ಮೇಕ್ ಶ್ಯೂರ್ ದಟ್ ಎಲ್ರಿಗೂ ಈ ಥರ ಬೆನಿಫಿಟ್ ಸಿಗೋದು ಯಾವ ಥರ ಮಾಡ್ಬೋದು, ಅಥವಾ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಏನಾದ್ರು ಪ್ರೋಗ್ರಾಮ್ ಶುರು ಮಾಡ್ಬೋದಾ, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಅನ್ನೋದು. ಅಂದರೆ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಅವರು ತುಂಬ ಆಸಕ್ತಿ ತೋರಿಸಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಯಾವ ಥರ ಬೆನಿಫಿಟ್ ಮಾಡಬಹುದು ಅನ್ನೋದೊಂದು ಇಂಟ್ರೆಸ್ಟ್ ತೋರಿಸಿ. ಸೊ ಐ ಥಿಂಕ್ ಮೇ ಬಿ ಇಟ್ ಇಸ್ ಆಲ್ ಪಾರ್ಟ್ ಆಫ್ ದಿಸ್ ಜರ್ನಿ. ಸೊ ಒಂಥರ ಐ ಹ್ಯಾವ್ ಹ್ಯೂಜ್ ಪರ್ಸನಲ್ ಅಡ್ಮಿರೇಷನ್ ಫಾರ್ ಸರ್ ಇನ್ ದಿಸ್ ರಿಗಾರ್ಡ್. ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಕಂಟ್ರಿ, ಪೀಪಲ್, ಅವ್ರಿಗೆ ಹೇಗೆ ಮಾಡಿಸ್ಬೋದು. ಈ ಸರ್ ಯು ಟೆಲ್ ಮಿ, ಈ ನಿಮ್ಮಿಂದ ನಾನು ಇದನ್ನ ಕಲ್ತಿದ್ದೀನಿ, ಬಟ್ ನನ್ನಿಂದ ಇನ್ನೊಂದು 1000 ಜನ ಆದರೂ ಕಲ್ತ್ರೆ ಎಷ್ಟು ಚೆನ್ನಾಗಿರುತ್ತೆ, ಇದಕ್ಕೆ ನಾವೊಂದು ಪ್ರೋಗ್ರಾಮ್ ಮಾಡೋಣ, ಇದಕ್ಕೆ ನಾವೊಂದು ಡಿಸೈನ್ ಮಾಡೋಣ ಅಂತ. ಸೊ ಐ ಥಿಂಕ್ ಇಟ್ಸ್ ಅಬ್ಸಲ್ಯೂಟ್ಲಿ ಅಡ್ಮಿರಬಲ್ ವರ್ಕ್ ದಟ್ ಹಿ ಇಸ್ ಡೂಯಿಂಗ್. ಸರ್, ಕನಸಿನ ಭಾರತದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೇಗಿರಬೇಕು ಅಂದರೆ ಯಾರಾದರೂ ಹೇಳ್ತಾರೆ ಯಂಗ್ ಆಗಿರಬೇಕು, ಎಜುಕೇಟೆಡ್ ಆಗಿರಬೇಕು, ಫಿಟ್ ಆಗಿರಬೇಕು ಅಂತ, ರೈಟ್? ಈ ಮೂರನ್ನೂ ಫುಲ್ಫಿಲ್ ಮಾಡೋರವರು. ಸೊ ಸಾಕಷ್ಟು ಜನರಿಗೆ ಮೋಟಿವೇಟ್ ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನಿಮ್ಮ ಮೋಟಿವೇಶನ್ ಇನ್ನೂ ಕಂಟಿನ್ಯೂ ಆಗುತ್ತೆ ಸರ್. ಇವಾಗ ಅಯನ್ ಮ್ಯಾನ್ ಸಾಲದು ಅಂತ ಓಷನ್ ಮ್ಯಾನ್ ಮಾಡ್ತೀರಾ. ಫಾರ್ ಮೀ ಸಮ್ಹೌ ಅಯನ್ ಮ್ಯಾನ್ಗಿಂತ ಓಷನ್ ಮ್ಯಾನ್ ತುಂಬ ಚಾಲೆಂಜಿಂಗ್ ಅಂತ ಅನ್ಸಿದ್ದು. ಯಾಕಂದರೆ ಸಮುದ್ರದಲ್ಲಿ ಸ್ವಿಮ್ ಮಾಡಬೇಕು. ದೇರ್ ಇಸ್ ದಿಸ್ ಹಾಫ್ ಓಷನ್ ಮ್ಯಾನ್ ವಿಚ್ ಇಸ್ 5 kilometers ಆ್ಯಂಡ್ ಓಷನ್ ಮ್ಯಾನ್ ಇಸ್ 10 kilometers. ಆ್ಯಂಡ್ ಐ ಆಮ್ ಅಸ್ಯೂಮಿಂಗ್ ನೆಕ್ಸ್ಟ್ ನೀವು ಅಲ್ಟ್ರಾ ಓಷನ್ ಮ್ಯಾನ್ ಮಾಡ್ತೀರಾ ಅಂತ, ವಿಚ್ ಇಸ್ 30 kilometers. ಐ ಆಮ್ ಅಸ್ಯೂಮಿಂಗ್ ದಟ್ ಇಟ್ಸ್ ಆನ್ ಯೋರ್ ಮೈಂಡ್. ಸೊ ನಿಮಗಿದು ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ಕಂಪೇರ್ಡ್ ಟು ಅಯನ್ ಮ್ಯಾನ್? No, I'm what do you say? I think I enjoy swimming a lot more, and I'm very comfortable in the water. Okay. So ನನಗೆ ಸ್ವಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ. So I find it slightly easier than maybe an Ironman. Yes, Ocean Man is quite easy compared to, not I won't say quite easy, definitely easier than the Ironman. Okay. It has its own challenges. Ironman you're on land for most parts. Whether you're cycling or running, you're on land. ನೀವು ಯಾವಾಗ ಬೇಕು ನಿಲ್ಲಿಸಬಹುದು, ನೀರು ಕುಡಿಬೇಕಂದ್ರೆ ಕುಡಿಬಹುದು, ಬಟ್ ಸ್ವಿಮ್ ಮಾಡ್ತಾ ಅದು ಮಾಡೋಕ್ಕಾಗಲ್ಲ. ಆ್ಯಂಡ್ ಕರೆಂಟ್ಸ್ ಇರುತ್ತೆ, ಟೈಡ್ಸ್ ಇರುತ್ತೆ. ಸೊ ಇಫ್ ಯು ಸ್ಟಾಪ್ ಫಾರ್ ಈವನ್ 10 seconds, ಯು ವಿಲ್ ಬಿ ಟೇಕನ್ ಬ್ಯಾಕ್ 25-30 meters. ಸೊ ಯು ನೀಡ್ ಟು ಸ್ವಿಮ್ ಬ್ಯಾಕ್ ದಟ್ ಎಂಟೈರ್ ಡಿಸ್ಟೆನ್ಸ್. ಸೊ ಇಟ್ಸ್ ಅ ಕಂಟಿನ್ಯೂಯಸ್ ಮೋಷನ್. ಆ್ಯಂಡ್ ನಿಮಗೆ ಹೇಗಾಗುತ್ತೆ ಅಂತಂದರೆ ಯು ವಿಲ್ ಬಿ ಡಿಸ್ಓರಿಯೆಂಟೆಡ್, ಯು ವಿಲ್ ನಾಟ್ ನೋ. ನೀವು ಸಿಯಲ್ಲಿ ಇದ್ದಾಗ, ಎಸ್ಪೆಷಲಿ ಚಾಪಿ ಸೀಸ್ ಇತ್ತು ಅಂದರೆ ನೀವು ಕಾಣಲ್ಲ, ನೀವು ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಿರಲ್ಲ. ಸೊ ದೀಸ್ ಆರ್ ಚಾಲೆಂಜಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಓಷನ್ ಮ್ಯಾನ್, ವಿಚ್ ಐ ರಿಯಲಿ ಎಂಜಾಯ್. With the Ironman, like I said, because you're on land, you can communicate also, you can stop as well. It is, in that regard, I find it slightly, Ironman is slightly easier, but Ocean Man is, Ocean Man is challenging in this regard. Correct. But as a swim alone, I find I enjoy the swimming aspect much more than I enjoy the Ironman. Okay. And next comes paragliding. So ನೀವು ಲ್ಯಾಂಡ್, ಏರ್, ವಾಟರ್ ಮೂರನ್ನು ಕವರ್ ಮಾಡ್ಬೇಕಂತ ಅನ್ಕೊಂಡು ಮಾಡಿದ್ದ ಇದು ಹೇಗೆ? ಅಂಡ್ ಲೈಕ್ ಐ ಸೆಡ್, ಈಗ ಯಾವುದೇ ಹಿಂಗೆ ನ್ಯಾಷನಲ್ ಜಿಯೋಗ್ರಫಿಕ್ ಡಾಕ್ಯುಮೆಂಟ್ರಿನೋ ಅಥವಾ ಡಿಸ್ಕವರಿನೋ ನೋಡ್ತಿರುವಾಗ, ಆರ್ ಈವನ್ ನೌಡೇಸ್ ಮೂವಿಯಲ್ಲೂ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಯಾರಾದ್ರೂ ಹಿಂಗೆ ಅಡ್ವೆಂಚರ್ ಮಾಡ್ತಿರುವಾಗ ನನಗೂ ಮಾಡ್ಬೇಕಿದು, ನನಗೂ ಕಲಿಬೇಕು ಅಂತ. ಅಂಡ್ ಐ ಡೋಂಟ್ ಲೈಕ್ ಡೂಯಿಂಗ್ ಟ್ಯಾಂಡಮ್. ಅಂದ್ರೆ ಈ ತರ ಯಾರೋ ಜೊತೆ ಕರ್ಕೊಂಡು ಹೋಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸೋದಿಲ್ಲ. ನನಗೆ ಅಂದ್ರೆ ನಾನೇ ಮಾಡಬೇಕು, ಐ ಶುಡ್ ಓನ್ಲಿ ಬಿ ಇನ್ ಕಂಟ್ರೋಲ್ ಆಫ್ ಮೈ ಸೆಲ್ಫ್ ಅಂತ. ಸೊ ದೆನ್ ಐ ಫೌಂಡ್ ಔಟ್ ವೇರ್ ಇಸ್ ದಿಸ್ ಪ್ಯಾರಾಗ್ಲೈಡಿಂಗ್ ಹ್ಯಾಪನಿಂಗ್ ಇನ್ ಇಂಡಿಯಾ. ದೆನ್ ಪುಣೆ ಹತ್ರ ಒಂದು ಕಾಮ್ಶೇತ್ ಅಂತ ಒಂದು ಜಾಗ ಇದೆ. ಇಟ್ಸ್ ಪ್ಲೇಸ್ ವಿಚ್ ಇಸ್ ಐಡಿಯಲ್ ಲೊಕೇಶನ್ ಫಾರ್ paragliding. Okay. So then I got in touch with one instructor there. I said I would like to come and spend a week learning paragliding anta. But it's one of the best adventure sports that is there, which is paragliding. Okay. ಯಾಕಂದ್ರೆ you literally with a glider you literally take off from the mountain and you can keep flying. You are all alone. ಅಂದ್ರೆ ಬೇರೆ ಗೈಡರ್ಸ್ ಇದ್ರೂನು ಅವ್ರ ಪಾಡಿ ಅವ್ರ ಡಿಸ್ಟೆನ್ಸ್ ಅಲ್ಲಿ ಇರ್ತಾರೆ. ಅಂಡ್ you are 1,500-1,800 feet above the Earth's surface. There's a certain amount of serene, calm associated with that. And I've had one of the greatest experiences where I had birds flying next to me. Wow. Glide ಮಾಡ್ತಿರುವಾಗ, some eagles, some other birds also which were flying next to me. And these are experiences which you will not get here. Absolutely, sir. And ಟ್ರೆಕ್ಕಿಂಗ್ ಮಾಡ್ತೀರಾ, ಸ್ಕೀಯಿಂಗ್ ಮಾಡ್ತೀರಾ, ಅದೇ ಹೇಳ್ತೀನಲ್ಲ, ಎಷ್ಟೊಂದು ಮಾತಾಡ್ಕೊಂಡು ಹೋಗಬಹುದಂದ್ರೆ ಕೆಲವ್ದನ್ನ ಮಾತ್ರನೇ ಹೈಲೈಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕು. ಓಕೆ. ದೆನ್ ಕಮ್ಸ್ ಸ್ಕೂಬಾ ಡೈವಿಂಗ್. ಸೊ ಲ್ಯಾಂಡ್, ಏರ್, ವಾಟರ್ ಅಂತಿದ್ದ ಹಾಗೆ ದೆನ್ ಕಮ್ಸ್ ಸ್ಕೂಬಾ ಡೈವಿಂಗ್.
ಸೊ ಸ್ಕೂಬಾ ಡೈವಿಂಗ್ ನ ಡೆಫಿನಿಷನ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಟ್ ಇಸ್ ಮೆಡಿಟೇಟಿಂಗ್ ಅಂಡರ್ ವಾಟರ್ ಅಂತ. Absolutely, yeah. You agree? I am not a great fan of meditation otherwise, but I think in scuba diving you are forced to meditate. Okay. And it is, once you go under the surface of water, everything shuts out. All the noise of the world, it just shuts out. You just enjoy what you see in front of you, and otherly you see a lot of life underwater, beautiful fish, corals, and I enjoy diving near shipwrecks. ಈ ಹಳೆ shipwrecks ಆಗಿರುತ್ತೆ ಅಲ್ವಾ, typically it gives you that going and seeing the Titanic kind of feeling. Correct. And there are dives we have done where we've gone inside the ships and explore the ship and you come out. Oh, okay. Yeah. So I mean it's a different world altogether. I think maybe if you have to draw parallels, one of our favorite movies that we always watch together is Zindagi Na Milegi Dobara. Okay. Otherly, like what Hrithik Roshan feels after going for a scuba diving and coming out, I think that's the feeling that one gets. So in all the noise of your work and other things, once you go underwater, it's a different world altogether. Okay. ಅಂಡ್ ವಾಟ್ ನೆಕ್ಸ್ಟ್ ಅಂತ ಕೇಳ್ಬೇಕು ನಾನು ನಿಮ್ಮನ್ನ ಇವಾಗ. ಯಾಕಂದ್ರೆ ಇನ್ನೇನು ವಾಟ್ ಎಲ್ಸ್ ಇಸ್ ದೇರ್ ಅಂತ ನಾನೇ ಯೋಚನೆ ಮಾಡ್ತಿದ್ದೀನಿ. ಮೌಂಟ್ ಎವರೆಸ್ಟ್ ಹತ್ತೋದಾ, ಮಾನಸ ಸರೋವರದ ಪರಿಕ್ರಮ ಮಾಡೋದಾ, ಕೈಲಾಸ ಪರ್ವತದ ಪರಿಕ್ರಮ ಮಾಡೋದಾ, ವಾಟ್ ನೆಕ್ಸ್ಟ್? ಟಫೆಸ್ಟ್ ಮುಗಿಸ್ಬಿಟ್ಟಿದ್ದೀರಾ, ಸೊ ಏನಿದೆ ಅಂತ? ಆಕ್ಚುಲಿ ಇದು ಹೇಗೆ ಅಂತಂದ್ರೆ ಇಟ್ ಇಸ್ ಹಾರ್ಡ್ ಟು ಡಿಸೈಡ್ ವಾಟ್ ನೆಕ್ಸ್ಟ್. ಇಟ್ಸ್ ಐಡಿಯಾ ಇನ್ಸೆಪ್ಷನ್ ಅಂತ ಹೇಳ್ತಾರಲ್ಲ, ಇಟ್ಸ್ ಅನ್ ಐಡಿಯಾ ವಿಚ್ ನೀಡ್ಸ್ ಟು ಟೇಕ್ ಸೀಡ್ ಇನ್ ದಿ ಮೈಂಡ್. And suddenly there's a calling towards it. Okay. So then till you do it, you won't rest. So at this point of time, the idea has probably not yet germinated. But hopefully there'll be something soon. And it's always good to keep yourself sane and insane at the same time. ಅಂಡ್ ಈ ಎಲ್ಲವನ್ನ ಮಾಡುವಾಗ ಆಗ್ಲೇ ಹೇಳ್ದ ಹಾಗೆ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ. ಬೇರೆ ದಿನಗಳಲ್ಲಿ ಸ್ವಲ್ಪ ಆಚೆ ಈಚೆ ಹೋದ್ರೂ ನಡೆಯುತ್ತೆ, ಬಟ್ ಎಸ್ಪೆಷಲಿ ವೆನ್ ಯು ಆರ್ ಅ ಪಾರ್ಟ್ ಆಫ್ ಈ ಥರದ ಈವೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದಿವ್ಯಾ ಅವರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ ನಿಮ್ಗೆ ವೆನ್ ಇಟ್ ಕಮ್ಸ್ ಟು ನ್ಯೂಟ್ರಿಷನ್ ಅಂತ. ಅವ್ರ ಫುಡ್ ಹೊಗಳಿದ್ರಿ, ಅವ್ರ ಕಾಫಿ ಹೊಗಳಿದ್ರಿ, ಬಟ್ ಇವಾಗ ಅವರ ಕುಕಿಂಗ್ ನ ಫ್ಯಾನ್ ಒಬ್ರಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. We'll listen to a voice note. Yeah, why not? ನಮಸ್ಕಾರ ಸೌಜನ್ಯ ಅವರೇ. ದಿವ್ಯಾ ಮತ್ತೆ ಶ್ರೇಯಸ್ ಹೊಸೂರ್ ಅವ್ರ ಬಗ್ಗೆ ಮಾತಾಡೋದೇ ಒಂದು ಸಂತೋಷ, ಬಿಕಾಸ್ ದೇ ಆರ್ ಸಚ್ ಅನ್ ಇನ್ಕ್ರೆಡಿಬಲ್, ಹ್ಯಾಪಿ, ಬ್ಯೂಟಿಫುಲ್ ಕಪಲ್. ಅಂಡ್ ನನಗಂತೂ ಬಹಳ ಹತ್ರ ಆಗಿರುವಂತ, ನನಗೆ ಬಹಳ ಬೇಕಾಗಿರುವಂತ ಸ್ನೇಹಿತರು ದಿವ್ಯಾ ಅವರು ಮತ್ತೆ ಶ್ರೇಯಸ್ ಅವರು. ಒಳ್ಳೆ ಕೇಪಬಲ್, ಸಕ್ಸಸ್ಫುಲ್ ಬ್ಯೂರೋಕ್ರಾಟ್ಸ್ ಆದ್ರೂ ಕೂಡ ಎಷ್ಟು ಹಂಬಲ್ಲು, ಸಜ್ಜನಿಕೆಯ ಪ್ರತೀಕವಾಗಿದ್ದಾರೆ ಅವರಿಬ್ರು ಕೂಡ. ದೇ ಆರ್ ಸೋ ಗುಡ್. ಅದಾದ್ರ ಜೊತೆಗೆ ಶ್ರೇಯಸ್ ಇಸ್ ಸೋ ಇನ್ಸ್ಪೈರಿಂಗ್. ನನಗೆ ಇಂಡಿವಿಜುವಲಿ ಹಿ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಸೋ ಮಚ್. ನಾನಿವತ್ತು ಐರನ್ ಮ್ಯಾನ್ ಮಾಡಿದ್ರೆ, ಫಿಟ್ನೆಸ್ ಬಗ್ಗೆ ಇನ್ನೊಂದ್ ಬಗ್ಗೆ ಆಸಕ್ತಿ ಇದ್ರೆ, ಇಟ್ ಇಸ್ ಓನ್ಲಿ ಬಿಕಾಸ್ ಶ್ರೇಯಸ್ ಇನ್ಸ್ಪೈರ್ಡ್ ಮೀ ಟು ಡೂ ಆಲ್ ದ್ಯಾಟ್. ಅನ್ ಇನ್ಕ್ರೆಡಿಬಲ್ ಫ್ರೆಂಡ್. ಪ್ರತಿ ಸತಿನೂ ಕೂಡ ನಮಗೆ ಲೈಫಲ್ಲಿ ಏನಾಗ್ತಾ ಹೋಗುತ್ತೆ, ಆಸ್ ವಿ ಕೀಪ್ ಗೆಟಿಂಗ್ ಓಲ್ಡರ್ ಆರ್ ಗೆಟಿಂಗ್ ಅದರ್ ರೆಸ್ಪಾನ್ಸಿಬಿಲಿಟೀಸ್, ವಿ ಸ್ಟಾಪ್ ಆಕ್ಚುಲಿ ಲಿವಿಂಗ್ ಲೈಫ್. ಒಂಥರ ಮೊನಾಟನಿ ಸೆಟ್ ಆಗೋಗುತ್ತೆ. ಬಟ್ ನನಗೆ ಶ್ರೇಯಸ್ ಅಲ್ಲಿ ಇಷ್ಟ ಇರುವಂತ ಕ್ವಾಲಿಟಿ ಏನು ಅಂತಂದ್ರೆ, ಒಂದಲ್ಲ ಒಂದು ಹೊಸ ಚಾಲೆಂಜು, ಒಂದಲ್ಲ ಒಂದು ಹೊಸ ರಿಸ್ಕ್, ಒಂದು ಹೊಸ ಯೋಜನೆ, ಪ್ರಾಜೆಕ್ಟ್ ತಗೊಂಡು he keeps exerting himself, getting out of the comfort zone, and that is actually living life, and that is so inspiring. ದಿವ್ಯಾ ಮೇಡಮ್ ಅಂತೂ ಎಷ್ಟು ಪ್ಯೂರ್ ಸೋಲ್. ನಾನು ಅವ್ರ ಜೊತೆಗೆ ಮಾತಾಡಿದಾಗ ನಾನು ಪ್ರತಿ ಸತಿನೂ ಅನ್ಕೋತೀನಿ, ನನಗೆ ಯಾವುದೋ ಜನ್ಮದಲ್ಲಿ ನನಗೆ ತಂಗಿ ಆಗಿದ್ರು, ಅಕ್ಕ ಆಗಿದ್ರು, ಏನೋ ಗೊತ್ತಿಲ್ಲ, ಅಷ್ಟೊಂದು ಆತ್ಮೀಯತೆ. ನೀವು ದಿವ್ಯಾ ಅವರು ಮಾಡೋ ತಂಬುಳಿ ಮತ್ತೆ ರಸಮ್ಮು ಮತ್ತೆ ಅವರದ್ದು ಹಾಲ್ಬಾಯಿ ಎಲ್ಲ ನೀವು ತಿಂದಿಲ್ಲ ಅಂದ್ರೆ ಬಹಳ ಮಿಸ್ ಮಾಡ್ಕೋತೀರಾ. ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಕುಕ್. ನನಗೆ ಅವರು ಒಂದ್ಸತಿ ದಾವಣಗೆರೆ ಬೆಣ್ಣೆ ದೋಸೆ ನನಗೆ ಇಷ್ಟ ಅಂತ ನಾನು ಹೇಳಿದಕ್ಕೆ, ಪಾಪ ಡೆಲ್ಲಿಗೆ ಬೆಂಗಳೂರಿಂದ ದಾವಣಗೆರೆ ಬೆಣ್ಣೆ ದೋಸೆ ಮಾಡಕ್ಕೆ ಹಿಟ್ಟನ್ನ ತಗೊಂಡ್ಬಂದು ಫ್ಲೈಟ್ ಅಲ್ಲಿ ನನಗೆ ಬೆಣ್ಣೆ ದೋಸೆ ಮಾಡ್ಕೊಟ್ಟಿದ್ರು. ಇಷ್ಟು ಪ್ರೀತಿಯನ್ನ ತೋರಿಸುವಂತ ಒಂದು ವ್ಯಕ್ತಿತ್ವ. ಐ ವಿಶ್ ದೆಮ್ ಬೋತ್ a lot of happiness, more and more success, a long life. ಇಬ್ರು ಅನ್ಯೋನ್ಯತೆಯಿಂದ ಯಾವ ತರ ಒಂದು ಬೆಸ್ಟ್ ಫ್ರೆಂಡ್ಸ್ ತರ ಯಾವಾಗ್ಲೂ ಜೊತೆಗೆ ಇರ್ತೀರಾ, ಅದೇ ರೀತಿ ಯಾವಾಗ್ಲೂ ಅವ್ರು ಇರ್ಲಿ. ಅಂಡ್ ಲೆಟ್ ದೆಮ್ ಕೀಪ್ ಡೂಯಿಂಗ್ ಇನ್ಕ್ರೆಡಿಬಲ್ ವರ್ಕ್ ಇನ್ ದೇರ್ ಫೀಲ್ಡ್ಸ್. ಇಬ್ರು ಬಹಳ ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತ ಬ್ಯೂರೋಕ್ರಾಟ್ಸ್, ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಹೊತ್ತಿರುವಂತ ಬ್ಯೂರೋಕ್ರಾಟ್ಸ್. ದೇಶಕ್ಕೆ ಅವ್ರ ಕಡೆಯಿಂದ ಮತ್ತಷ್ಟು ಸೇವೆ ಆಗ್ಲಿ. ಲೆಟ್ ಬೋತ್ ಆಫ್ ದೆಮ್ ಕೀಪ್ ಡೂಯಿಂಗ್ ಗ್ರೇಟ್ ವರ್ಕ್ ಅಂಡ್ ಇನ್ಸ್ಪೈರ್ ಆಲ್ ಆಫ್ us. This is my best wishes to them. ಸೊ ನಮ್ಮ So kind. ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರ so ಮಾತುಗಳು. surprising and so kind of him to say all these wonderful things.
So pleasantly surprised, but such an incredible person he himself is. But as he mentioned, ಯಾವುದೋ ಜನ್ಮದಲ್ಲಿ ನಾವು ಅಕ್ಕ ತಮ್ಮನೋ ಅಣ್ಣ ತಂಗಿನೋ ಆಗಿದ್ವಿ ಅನ್ನೋಷ್ಟು ಒಂದು ಆತ್ಮೀಯತೆ ಇದೆ ಒಂದು, and just too sweet of him to say all this. Sir himself is an inspirational person. ಅಂಡ್ ನಮಗೆ ನಾ ಹೇಳಿದ್ನಲ್ಲ, ನಾನು ಐರನ್ ಮ್ಯಾನ್ ಮಾಡಿದ್ದು ಒಂದ್ ಕಡೆ, ಆದರೆ ಅವರು ಐರನ್ ಮ್ಯಾನ್ ಮಾಡಿದ್ದು ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮೀ. ಕರೆಕ್ಟ್. ಅಂಡ್ ಮುಂಚೆಯಿಂದನೂ ಐ ಮೀನ್ ಲೈಕ್ ಐ ರಿಯಲಿ ಅಡ್ಮೈರ್ಡ್ ಹಿಮ್ ಫಾರ್ ಹಿಸ್ ಸಬ್ಜೆಕ್ಟ್ ನಾಲೆಜ್, ಅಂಡ್ ಎವ್ರಿ ಟೈಮ್ ದಟ್ ವಿ ಇಂಟ್ರಾಕ್ಟೆಡ್ ಇಸ್ ಸಮಥಿಂಗ್ ಐ ಆಲ್ವೇಸ್ ಲರ್ನ್ ಫ್ರಮ್ ಸರ್. ಅಂಡ್ ಹೈಲಿ ಮೋಟಿವೇಟೆಡ್, ವೆರಿ ಪೇಟ್ರಿಯಾಟಿಕ್. ಜನರಿಗೆ ಏನೋ ಒಂದು ಮಾಡಬೇಕು ಅಂತ, ಐ ಮೀನ್ ಮಾತಲ್ಲೂ ಅದನ್ನೇ ಹೇಳೋದು. Generally, for most of us, at some point we stop and we start only talking about ourselves, alwa. But that is something that we've not seen in Sir. Sir, that way, is an incredible person. Sure, he has a long way to go, and we have no doubt that he will do wonderful things for people. Truly wish there are more leaders like him. Correct, sir. Yes. Coming up, and I'm sure he'll inspire a generation of young leaders to come up. Absolutely. 100%. And ನೋಡಿ, ಎಲ್ಲರೂ ನಿಮ್ಮ ಕುಕ್ಕಿಂಗ್ನ ಹಾಡಿ ಹೊಗಳ್ತಾ ಇದ್ದಾರೆ. ನೀವು ಕರೆಯೋಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಐ ಡೋಂಟ್ ನೋ ಇಫ್ ಯೂರ್ ಇವನ್ ಪ್ಲಾನಿಂಗ್ ಟು ಆರ್ ನಾಟ್. ಪ್ಲೀಸ್ ನನ್ನ ಕರೀರಿ ಒಂದಿನ. ಒಳ್ಳೆ ಫಿಲ್ಟರ್ ಕಾಫಿ ಆ್ಯಂಡ್ ತಂಬುಳಿ, ಹಾಲ್ ಬಾಯ್ ಆ್ಯಂಡ್ ವಾಟ್ ಎವರ್ ಸರ್ ಸಜೆಸ್ಟ್ ಆಲ್ಸೋ. ಬಂದು ಒಂದಿನ ನಿಮ್ಮ ಕೈ ರುಚಿ ಅಡ್ಗೆ ಮಾಡು ಅಂತ ಹೇಳ್ಬಿಟ್ರೆ there is no better joy for me than that. So ಬಟ್ ಒಂದೇ ಒಂದು, ಅದರಲ್ಲಿ 50 grams ಪ್ರೋಟೀನ್. ಈಗ ಅವ್ರಿಗೆ ಆಕ್ಚುಲಿ ನೀವು ಕೇಳಿದ್ರಲ್ಲ ನಮ್ಗೆ ಐರನ್ ಮ್ಯಾನ್ ನ್ಯೂಟ್ರಿಷನ್ ಅಂತ, ಶಿ ಈಸ್ ಬಿನ್ ಮೋರ್ ದನ್ ಜಸ್ಟ್ ದಟ್. ಶಿ ಈಸ್ ಬಿನ್ ಅ ಫ್ರೆಂಡ್, ಫಿಲಾಸಫರ್, ಗೈಡ್. ನಿಮ್ಮ ವಿಡಿಯೋಸ್ ಅಲ್ಲಿ ಆ ಫಿನಿಶಿಂಗ್ ಲೈನ್ ಅಲ್ಲಿ ನಿಮ್ಮ ಚಿಯರ್ ಎಷ್ಟು ಜೋರಾಗಿ, ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಅವ್ರು ಅಳ್ತಾ ಇರೋದು ಇದೆ ಇದರಲ್ಲಿ, ಆಯ್ತಾ? ಅವರಲ್ಲಿ ಫುಲ್ ಕಣ್ಣೀರ್ ಬಂದ್ಬಿಟ್ಟಿದೆ. ದೆನ್ ಇಟ್ ಮೇಡ್ ಮಿ ರಿಯಲೈಸ್ ಪ್ರಾಬ್ಲಿ ಶಿ ಹ್ಯಾಸ್ ಸ್ಯಾಕ್ರಿಫೈಸ್ಡ್ ಮಚ್ ಮೋರ್ ದನ್ ಐ ಹ್ಯಾವ್ ಸ್ಯಾಕ್ರಿಫೈಸ್ಡ್. It was more of the happiness it gave me, and I have seen him do this. It's not easy. Being in a profession which is challenging and doing that kind of endurance event, it's not easy. I have seen him and it's a journey. Not every day he feels good, body pains barutte, work stressful irutte, ad elladannunu beat ಮಾಡ್ಕೊಂಡು ವರ್ಷಾನ್ಗಟ್ಲೆ ಲೈಫ್ ಸ್ಟೈಲ್ ಅದು. ಸೊ ಅದನ್ನೆಲ್ಲ ಮಾಡಿ when he crossed that finish line, that too with our national flag, and ಅವರು ಅನೌನ್ಸ್ ಮಾಡುವಾಗ ಹೇಳಿದ್ರು ಶ್ರೇಯಸ್ ಹೊಸೂರ್ ಫ್ರಮ್ India. So that actually was so it was just so emotional a moment. ನಾನು ಇವಾಗ್ಲೂ ಆ ವಿಡಿಯೋ ನೋಡಿದ್ರೆ ನನ್ನ ಕಣ್ಣಲ್ಲೆಲ್ಲ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇನ್ಸ್ಪೈರಿಂಗ್ ವಿಡಿಯೋ. ಸೊ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಚೆಕ್ ಮಾಡಬಹುದು. ಆ್ಯಂಡ್ ಏನಂದರೆ, ಇವಾಗ ನೀವು ಮಾಡಿರುವಂಥದ್ದು ಒಂದು, ಇಟ್ ಈಸ್ ಈಕ್ವಲಿ ಚಾಲೆಂಜಿಂಗ್ ಇಸ್ ವಾಟ್ ಐ ಬಿಲೀವ್. ಈ ಎರಡರಲ್ಲಿ ಬಹುಶಃ ಯಾವ್ದು ಕಷ್ಟ ಅಂದರೆ ಹೇಳೋದು ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ದ್ಯಾಟ್ ಈಸ್ ವಿಪಾಸನ. ಸೈಲೆಂಟ್ ಆಗಿರೋದು, ಎಸ್ಪೆಷಲಿ ಫಾರ್ ಆಸ್ ಹ್ಯೂಮನ್ ಬೀಯಿಂಗ್ಸ್, ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಇಟ್ಸ್ ವೆರಿ 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 ಚಾಲೆಂಜಿಂಗ್, ಮೆಂಟಲಿ ವೆರಿ ಚಾಲೆಂಜಿಂಗ್. ಫಸ್ಟ್ ಫ್ಯೂ ಡೇಸ್ ಹೇಗಿತ್ತು, ಆ್ಯಂಡ್ ಇದನ್ನು ಮುಗಿಸಿದ ಮೇಲೆ ವಾಟ್ ವರ್ ಯುವರ್ ಥಾಟ್ಸ್ ಅಬೌಟ್ ವಿಪಾಸನ? ಫಸ್ಟ್ ಡೇ ಐ ವಾಸ್ ಓಕೆ. ಸೆಕೆಂಡ್ ಥರ್ಡ್ ಡೇ ಆಗೋಷ್ಟರಲ್ಲಿ ನನಗದು ಎಷ್ಟು ಡಿಫಿಕಲ್ಟ್ ಅನಿಸಿತ್ತು ಅಂದರೆ, ನಾನು ಅಂದರೆ ಲಿಟ್ರಲಿ ಎಕ್ಸ್ಪೀರಿಯನ್ಸ್ ದ ಫೀಲಿಂಗ್, ಬಟ್ಟೆ ಎಲ್ಲ ಹರ್ಕೊಂಡು ಓಡ್ ಹೋಗೋಣ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಆ ಥರ ಫೀಲಿಂಗ್. ಬಿಕಾಸ್ ಇಟ್ ಈಸ್ ಅನ್ಲೈಕ್ ಮೋಸ್ಟ್ ಅದರ್ ಪ್ರೋಗ್ರಾಮ್ಸ್, ಇಟ್ ಇಸ್ ನಾಟ್ ನಿಮ್ನ ಬ್ಯುಸಿ ಆಗಿಡೋದು ಎಲ್ಲ ಮಾಡೋದೇ ಇಲ್ಲ. ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ದ ಡೀಟೇಲ್ಸ್, ಬಟ್ ಇಟ್ ಈಸ್ ಸಮಥಿಂಗ್ ದೇ let you be on your own. It's your own journey again. ಸೊ ಬಟ್ ಅದು ಯಾವಾಗ್ಲೂ ಅವ್ರು ಹೇಳ್ತಾರೆ, 3ನೇ ದಿನ ಕ್ರಾಸ್ ಮಾಡಿದವರು ಆ ಬ್ರಿಡ್ಜ್ ದಾಟ್ದಾಗೆ ಅಂತಾರೆ. ಸೊ ಆಮೇಲೆ ದೆನ್ ಐ ಫೌಂಡ್ ಇಟ್, ಅಂಡ್ ದಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಐ ಹ್ಯಾವ್ ಎವರ್ ಹ್ಯಾಡ್. ಅಂಡ್ a deeper meditation is something I really feel everybody should experience in their life. ಅಷ್ಟು ಬೆನಿಫಿಷಿಯಲ್ ಆಗಿರುವಂಥ ಒಂದು ಆಕ್ಟಿವಿಟಿ. ಸೊ ಇಫ್ ಐ ಹ್ಯಾವ್ ಟು
suggest anybody that if I have to do one activity to improve my mental and physical health, and I would actually say meditation. ಅದನ್ನ ನನಗೆ ಅದು ಡೀಪೆಸ್ಟ್ ವೇ ಆಫ್ ಮೆಡಿಟೇಷನ್ ಮಾಡ್ಲಿಕ್ಕೆ ಹೇಳ್ಕೊಟ್ಟಂತ ಕೋರ್ಸ್ ಅದು. ಸೊ ಆಫ್ಟರ್ ಐ ಹ್ಯಾವ್ ಕಮ್ ಬ್ಯಾಕ್, it's a beautiful journey, and I have not seen myself feel stressed beyond control or in pain or in an emotional turmoil ever, because thanks to that technique of meditation, it is just so beautiful. ಬಟ್ ಇವಾಗ ವೈಫ್ ಅಂತ ಈಸಿ ಕ್ವೆಶ್ಚನ್ ಕೇಳ್ತೀರಾ, ಒಂದು ಹಾರ್ಡ್ ಕ್ವೆಶ್ಚನ್. ಅಸ್ಯೂಮಿಂಗ್ ದಟ್ ನೀವು ಇಂಟರ್ವ್ಯೂ ತಗೋತಾ ಇದ್ದೀರಾ ಅಥವಾ ಪರ್ಸನಾಲಿಟಿ ಟೆಸ್ಟ್ ತಗೋತಾ ಇದ್ದೀರಾ, ದಿವ್ಯಾ ಅವರು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ, ಏನು ಟ್ರಿಕ್ಕಿ ಕ್ವೆಶ್ಚನ್ ಕೇಳ್ತೀರಾ ನೀವು ಅವ್ರನ್ನ? Oh, this is going to be difficult. Let's do a role reversal. Yeah, let sure. her ask. Sure. ಅವ್ರು ಮೋಸ್ಟ್ಲಿ ರೆಡಿಯಾಗಿ ಬಂದಿದ್ದಾರೆ ಅನ್ಸುತ್ತೆ ಯಾಕೋ ಕೇಳಕ್ಕೆ. You're in an elevator with the Prime Minister of this country, and you have 30 seconds. What would you say? 5 seconds ಆಗೋಯ್ತು ಸರ್. This is tougher. This is tougher than the other question. Now you have 20 seconds. No, one thing that I would really convey our greatest sense of gratitude for the kind of perspective change that he has brought for India in the world stage. That is something I would definitely love to convey to him, that he has done that. And the strong leadership that he has exuded, I think it has given a huge direction to the country in itself. And definitely I would offer my services for any project or anything that he has in mind to serve the country. I would definitely do it. So now that you've asked a question to our honorable PM, please ask a question to Why should I let her go? Supposing you were with the Prime Minister in an elevator for 30 seconds, what would you tell him and what would you ask him? And the answer cannot be same as mine. I would ask him that what would he like to be remembered as, and how lonely is it at the top? Wow. They say it's lonely at the top, correct? Yeah, correct. they say it is lonely at the top, and he has been at the top for 11 years now. ಮ್ಯಾಮ್, ನಮ್ಮೆಲ್ಲರದು ಕರಿಯರ್ನ ಹೈ ಪಾಯಿಂಟ್ಸ್ ಅಂತ ಇರುತ್ತೆ, ಸಾಕಷ್ಟು ಇರುತ್ತೆ, ಆ್ಯಂಡ್ ಕೆಲವೊಂದು ನಮಗೆ ತುಂಬ ಖುಷಿನೂ ಕೊಟ್ಟಿರುತ್ತೆ, ಅಂದರೆ ಫ್ರಮ್ ವಿತಿನ್ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಕೊಟ್ಟಿರುತ್ತೆ, ಮೋರ್ ದೆನ್ ಜಸ್ಟ್ ಹ್ಯಾಪಿನೆಸ್. ಆ ಥರದ ಯಾವ ವಿಷಯಗಳು ನಿಮ್ಮ ಕರಿಯರ್ನ ಬಿಗ್ಗೆಸ್ಟ್ ಹೈಲೈಟ್, ನಿಮಗೆ ತುಂಬ ಖುಷಿ ಕೊಟ್ಟಂಥದ್ದು ಫ್ರಮ್ ವಿತಿನ್? ಆ ಥರ ಕಪಲ್ ಆಫ್ ಇನ್ಸ್ಟೆನ್ಸಸ್ ಇದೆ. ಒಂದು, ನಾನು ಜನರಲ್ ಮ್ಯಾನೇಜರ್ ಬ್ಯಾಂಗ್ಳೂರ್ ಮೆಟ್ರೋ ಆದಾಗ, ಮೆಟ್ರೋ ಪ್ರಾಜೆಕ್ಟ್ ಬಂದಿರೋದ್ರಿಂದ ಡಿಸ್ಪ್ಲೇಸ್ ಆಗಿರುವಂಥ ಒಂದು ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ನ ಒಂದು ಸ್ಕೂಲ್ ಇತ್ತು. ಓಕೆ. ಅದು ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಸೊ ರಿಹ್ಯಾಬಿಲಿಟೇಷನ್ ಅಂತ ಬಂದಾಗ ಜನರಲಿ ಸರ್ಕಾರದಿಂದ ಆಗಲಿ ಅಥವಾ ಮೆಟ್ರೋ ಪ್ರಾಜೆಕ್ಟಿಂದ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಅಂತ ಕೊಡೋದಿರತ್ತೆ. ದಟ್ಸ್ ಹೌ ರಿಹ್ಯಾಬಿಲಿಟೇಷನ್ ಹ್ಯಾಪನ್ಸ್. But it happened so that I didn't want to leave it at that. And I could ಅವರೆಲ್ಲರೂ ಡೆಫ್ ಅಂಡ್ ಮ್ಯೂಟ್ ಮಕ್ಕಳು, ITI ಓದ್ತಾ ಇದ್ದಂತ ಡೆಫ್ ಅಂಡ್ ಮ್ಯೂಟ್ ಮಕ್ಕಳು. ಸುಮಾರು 40 ಜನ ಇದ್ರು. ಅದರಲ್ಲಿ ನನ್ನ ಟೆನ್ಯೂರ್ ಟೈಮಲ್ಲಿ ಒಂದೂವರೆ ವರ್ಷದ ಸಮಯದಲ್ಲಿ ಅವರ ಕೋರ್ಸ್ ಕಂಪ್ಲೀಟ್ ಮಾಡಿಸಿದ್ದಲ್ದೆ ಅವರ ಎಲ್ಲರನ್ನೂ ಅಲ್ಲಲ್ಲಿ ನಾವು ಜಾಬ್ ಕೊಡಿಸ್ಲಿಕ್ಕೆ ಸಾಧ್ಯ ಆಯ್ತು. ಅಮೆಝಾನ್ ಇರಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಾಗಲಿ, ಮೈಕ್ರೋಸಾಫ್ಟ್ ಅವ್ರ ಒಂದಿಷ್ಟು ಜನ ಹಾಗೆ ಡಿಫ್ರೆಂಟ್ ಕಂಪನೀಸ್ ಅಲ್ಲಿ ಅವ್ರಿಗೆಲ್ಲ ಪ್ಲೇಸ್ಮೆಂಟ್ ಮಾಡಿಸಿ ಕೊಡ್ತು. ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ, ಇದು ನಾನು ಆಸ್ ಪಾರ್ಟ್ ಆಫ್ ಮೈ ಜಾಬ್ ಆಸ್ ಜನರಲ್ ಮ್ಯಾನೇಜರ್ ನಾನು ಮಾಡಿದ್ದೆ. ಅದಾದ ನಂತರ ನನ್ನ ಬರ್ತ್ಡೇ ಅಂಡ್ ಅವರ ಫಸ್ಟ್ ಸ್ಯಾಲ್ರಿ ಅದೇ ಮಂತ್ ಅಲ್ಲಿ ಬಂತು. ತಮ್ಮ ಮೊದಲನೇ ಸ್ಯಾಲ್ರಿಲಿ ಅವರು ನನ್ಗೊಂದು ಟೆಡ್ಡಿ ಬೇರು, ಒಂದು ಕೇಕು ಎಲ್ಲ ತಗೊಂಡು ನನ್ನ ಆಫೀಸಿಗೆ ಬಂದ್ರು. ಇಟ್ ವಾಸ್ ದ ಮೋಸ್ಟ್ ಹಾರ್ಟನಿಂಗ್ ಮೊಮೆಂಟ್, I think which is absolutely memorable and I cherish the most. ಅಂದ್ರೆ ಒನ್ ಟೈಮ್ ಫೈನಾನ್ಷಿಯಲ್ ಕಾಂಪನ್ಸೇಷನ್ಗಿಂತ ಅವ್ರ ಲೈಫ್ನ ಸೆಟಲ್ ಮಾಡ್ಕೊಡೋದು ಸಚ್ ಅ ನೋಬಲ್ ಥಾಟ್.
Yeah, but they were really nice, and somebody who wanted to be independent. ಹಾ So that's the beauty of it. This job offered that opportunity to help them out, and such wonderful kids ಹೋಗಿ ತಮ್ಮನ್ ತಾವು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಲ್ದೆ ಆ ಗ್ರಾಟಿಟ್ಯೂಡ್ ಇದೆಯಲ್ಲ, ಅದು ಆಕ್ಚುಲಿ ತೋರಿಸ್ಬೇಕಂತ ಏನಿಲ್ಲ, ಬಟ್ ಅವ್ರು ವಾಪಸ್ ಬಂದು ಅದ್ ಮಾಡಿದ್ದು, ಅದು ಕೇಕ್ ಹಿಡ್ಕೊಂಡು ಬಂದು ತಮ್ಮ ಫಸ್ಟ್ ಸ್ಯಾಲ್ರಿಲಿ ಅಂತ, just made me so emotional that day that somewhere we just work without knowing, and such wonderful lives that they actually remember and make us happy anta. ಕರೆಕ್ಟ್. ಅಂಡ್ ನಿಮ್ಮ ಪ್ರಕಾರ ಮೇಡಮ್ ಅವರ ಕರಿಯರ್ನ ಮತ್ತೊಂದು ನೀವು ಹೈಲೈಟ್ ಮಾಡ್ಬೇಕಂದ್ರೆ ನಿಮಗೂ ಅದು ತುಂಬಾ ಖುಷಿ ಕೊಟ್ಟಂತದ್ದು? ಐ ಮೀನ್ ಐ ಥಿಂಕ್ ಆ ಥರ ಸಾಕಷ್ಟು ಇವೆ, ಬಟ್ ಮೇ ಬಿ ಈಗ ಬೆಂಗಳೂರಲ್ಲಿ ಇದ್ದೀವಿ ನಾವು, ಸೊ ಮೇ ಬಿ ಸಮಥಿಂಗ್ ಕ್ಲೋಸ್ ಟು ಬ್ಯಾಂಗ್ಳೂರ್ ಹೇಳಬೇಕು ಅಂದರೆ, ಆಸ್ ಪಾರ್ಟ್ ಆಫ್ ಜನರಲ್ ಮ್ಯಾನೇಜರ್ ಬ್ಯಾಂಗ್ಳೂರ್ ಮೆಟ್ರೋ, ಶಿ ವಾಸ್ ಆಲ್ಸೋ ಇನ್ ಚಾರ್ಜ್ ಆಫ್ ಎನ್ವೈರ್ಮೆಂಟ್. ಅಂದರೆ ಈ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್, ಎಸ್ಪೆಷಲಿ ಹೊಸ ಲೈನ್ ಮಾಡುವಾಗ ಇಲ್ಲ ಟು ಕಟ್ ಡೌನ್ ಟ್ರೀಸ್, ಸಮಥಿಂಗ್ ದಟ್ ಐ ಸಾ ಹರ್ ವರ್ಕ್ ವೆರಿ ಪ್ಯಾಷನೇಟ್ಲಿ. ಒಂದು ಏನಂತಂದರೆ ಈ ಟ್ರಾನ್ಸ್ಲೊಕೇಶನ್ ಆಫ್ ಟ್ರೀಸ್, ಈ ಯಾವುದೇ ಟ್ರೀನ ತೆಗಿಬೇಕಂದ್ರೆ ಕಟ್ ಡೌನ್ ಮಾಡೋದು ಒಂದು ಇದೆ, ಬಟ್ ಟ್ರಾನ್ಸ್ಲೊಕೇಟ್ ಮಾಡೋದು ಇಟ್ಸ್ ಅ ಹ್ಯೂಜ್ ಪ್ರಾಜೆಕ್ಟ್. ಒಂದು ಎಷ್ಟೋ 30 ವರ್ಷ 40 ವರ್ಷದಿಂದ ಇರೋ ಮರನ ನೀವು ಬೇರ್ ಸಹಿತ ಎತ್ಬಿಟ್ಟು ತೊಗೊಂಡು ಹೋಗಿ ಬೇರೆ ಕಡೆ ಪ್ಲಾಂಟ್ ಮಾಡಿ ಅದರ ಸರ್ವೈವಬಿಲಿಟಿ ನೋಡ್ಕೋಬೇಕು. ಸೊ ದ್ಯಾಟ್ ಐ ಥಿಂಕ್ ಮುಂದೆ ಸುಮಾರು ಒಂದು 100 ಹಂತ ಮರಗಳನ್ನ ಶಿ ಹ್ಯಾಸ್ ಓವರ್ ಸೀನ್ ದಿ ಟ್ರಾನ್ಸ್ಲೊಕೇಶನ್, ಆ್ಯಂಡ್ ಐ ಹವ್ ಸೀನ್ ಹೌ ಮಚ್ ಪರ್ಸನಲ್ ಅಟೆನ್ಷನ್ ಶಿ ಹಸ್ ಗಿವನ್. ಒಂದು ಎರಡನೇದು, ಆ್ಯಂಡ್ ಐ ಥಿಂಕ್ ಬೆಂಗಳೂರಲ್ಲಿ ಎಲ್ಲರೂ ಮೇ ಬಿ ಕಾಣಿಸ್ದೇ ಇರ್ಬೋದು, ಬಟ್ ಎಲ್ಲರೂ ಪ್ರಾಬ್ಲಿ ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ವುಡ್ ಬಿ ಅವ್ರ ಟೆನ್ಯೂರಲ್ಲಿ ಬೆಂಗಳೂರು ರೀಜನಲ್ಲೇ 1,00,000 ಗಿಡಗಳನ್ನ ನೆಟ್ಟಿದ್ದಾರೆ. ಆಸ್ ಪಾರ್ಟ್ ಆಫ್ ಅಂದ್ರೆ ಗಿಡ ಅಂದ್ರೆ ನಾಟ್ ಇವನ್ ಸ್ಮಾಲ್ ಸ್ಯಾಪ್ಲಿಂಗ್ಸ್, ವಿ ಆಕ್ಚುಲಿ ಪ್ಲಾಂಟೆಡ್ ಟ್ರೀಸ್ ಆಲ್ಮೋಸ್ಟ್ ಅಂದ್ರೆ 8ರಿಂದ 10 ಅಡಿ ಎತ್ತರ ಇರುವಂತ ಮರಗಳನ್ನ. ಅಂಡ್ ಎಲ್ಲಿ ನೆಟ್ಟಿದ್ದೀರಾ ಅಂತ ಎಲ್ಲರೂ ಕೇಳ್ತಾರಲ್ಲ, ಸೊ ನಾನು ಅದಕ್ಕೆ ಐ ಮೇಡ್ ಇಟ್ ಅ ಪಾಯಿಂಟ್ ದಟ್ ಈಚ್ ಸಚ್ ಪ್ಲಾಂಟ್ ಈಸ್ ಜಿಯೋ ಟ್ಯಾಗ್ಡ್, ಅಂಡ್ ಆಲ್ ಆಫ್ ದಟ್ ಇನ್ಫಾರ್ಮೇಶನ್ ಇಸ್ ಪಬ್ಲಿಕಲಿ ಅವೈಲೇಬಲ್. ಸೊ ಇದರಿಂದ ಆಕ್ಚುಲಿ ಫಂಡಿಂಗ್ ಏಜೆನ್ಸೀಸ್ ತುಂಬಾ ಅಪ್ರಿಷಿಯೇಟ್ ಮಾಡಿ ಅವರ ಇದರಲ್ಲೆಲ್ಲ ವೆಬ್ಸೈಟ್ ಅಲ್ಲಿ ಶೋಕೇಸ್ ಕೂಡ ಮಾಡಿದ್ರು. ಸಾವಿರಾರು ಮರನ ಟ್ರಾನ್ಸ್ಲೊಕೇಟ್ ಮಾಡಿದ್ವಿ, ಅಷ್ಟೊಂದು ಮರಗಳನ್ನ ನೆಟ್ವಿ. ಎಲ್ಲೋ ಅದು ನನ್ನ ಪುಟ್ಟ ಕಾಂಟ್ರಿಬ್ಯೂಷನ್ ನನ್ನ ಊರು ಬೆಂಗಳೂರಿಗೆ ಅಂತ ಹಾಗೆ ಅಂತ ಮಾಡ್ಕೊಂಡು ಹೋದ್ವಿ. ನಿಮಗೆ ಎಷ್ಟು ಖುಷಿ ಆಗಬಹುದು ಅಂತ ಒಂದು ಮರ ನೀವು ನೋಡಿದಾಗೆಲ್ಲ? ನನ್ನ ಟೆನ್ಯೂರಲ್ಲಿ ಅಲ್ಲ, ನಾನು ಒಂದ್ಸಲ ಅಲ್ಲಿಂದ ಟ್ರಾನ್ಸ್ಲೊಕೇಟ್ ಮಾಡಿದ್ ಒಂದ್ ಮರ, ಅದು ಏನಂದ್ರೆ ಟ್ರಾನ್ಸ್ಲೊಕೇಶನ್ಗೆ ಒಂದು ಪ್ರಾಸೆಸ್ ಇದೆ, ಕ್ರೌನ್ ಎಲ್ಲ ತೆಗೆದ್ಬಿಟ್ಟು ಮಾಡ್ತೀವಿ, ಬೇರೆ ಇರ್ಬೇಕು ಬಟ್ ಕ್ರೌನ್ ಇರಬಾರ್ದು, ಆ ತರ ಇರುತ್ತೆ. ಸೊ ಅದರ ಫಸ್ಟ್ ಚಿಗುರು ಬಂದಾಗ that was so happy, it was such a happy moment for me. ನನ್ನ ಸ್ಟಾಫು ಅಷ್ಟೇ ಇಮೋಷನಲ್ ಆಗಿ ಅದನ್ನ ಎಲ್ಲ ತಗೊಂಡಿದ್ರು, ನನ್ಗ ತುಂಬಾ ಹತ್ತಿರವಾದಂತ ಒಂದು ಸಬ್ಜೆಕ್ಟ್ ಅಂತ. ಅದು ಮೊದಲನೇ ಚಿಗುರು ಬಂದಾಗ ಅವ್ರು ಫೋನ್ ಮಾಡಿ, ಮೇಡಮ್ ಚಿಗುರು ಬಂದಿದೆ ಬನ್ನಿ ಅಂತ. ಸೊ ವಿ ವೆಂಟ್, ಇಟ್ ವಾಸ್ ಟ್ರಾನ್ಸ್ಲೊಕೇಟೆಡ್ ಅರೌಂಡ್ ಏರ್ಪೋರ್ಟ್, ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ವಲ್ಪ ದೂರದಲ್ಲಿ ಮಾಡಿತ್ತು. ಅದು ಬಂದಾಗ ಎಷ್ಟೋ ಸಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಹಾಗೆ ಇಟ್ಸ್ ವೆರಿ ಹಾರ್ಟನಿಂಗ್, ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಆಫ್ ಅನದರ್ ಲೆವೆಲ್. ಅವರು ಫೈಲ್ಸ್ ಎಲ್ಲ ತೊಗೊಂಬಂದಿದ್ರು ಸರಿ ಮನೆಗೆ, ಯಾವ ಐ ಥಿಂಕ್ ಬೈ ಕೋಇನ್ಸಿಡೆಂಟ್ಲಿ ತೊಗೊಂಬಂದಿದ್ರು, ತೆಗೆದು ತೋರಿಸಿದ್ರು. ಒಂದೊಂದು ಮರದ ಫೋಟೋನು ತೆಗೆದು ಅದ್ರದ್ದು ಜಿಯೋ ಟ್ಯಾಗಿಂಗ್ ಸಹ ಮಾಡಿ ಡಾಕ್ಯುಮೆಂಟ್ ಮಾಡಿತ್ತು. ಆ್ಯಂಡ್ ಅದನ್ನ ಫಾಲೋ ಅಪ್ ಮಾಡಿ ಬೈ ಚಾನ್ಸ್ ಒಂದು ಸರ್ವೈವಬಿಲಿಟಿ 90% ಇರ್ಬೋದು, ಆ 10% ಏನಿರಲ್ಲ ಅದನ್ನು ಮತ್ತೆ ರೀಪ್ಲಾಂಟ್ ಮಾಡಿ. ಆ್ಯಂಡ್ 3 years 3 ವರ್ಷ ಅದರದ್ದು ಮೇಂಟೆನೆನ್ಸ್, ಅದಕ್ಕೆ ನೀರು ಹಾಕೋದಾಗ್ಲಿ, ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಇದು ತೊಗೊಳೋದಾಗ್ಲಿ, ಅಥವಾ ವಾಚ್ ಆ್ಯಂಡ್ ವಾರ್ಡ್ ಯಾರಾದರೂ ಸೆಕ್ಯೂರಿಟಿದವ್ರನ್ನ ಇಟ್ಟು 3 ವರ್ಷ ಬೆಳೆಸಿ ಒಂದು ಸ್ಟೇಬಲ್ ಆದ್ಮೇಲೆ ಆಮೇಲೆ ಅದನ್ನ ಬಿಡೋದು ಅಂತ. ಸೊ ಆ ಥರ ಈಗ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ, ಅವ್ರಿಗೆ ಬರೀ ಮರ ಕಡ್ದದ್ದು ಕಾಣಿಸುತ್ತೆ ಹೊರತು 1,00,000 ಮರಗಳು ನೆಟ್ಟಿದ್ದಾರೆ ಅಂದ್ರೆ ಅದೊಂದು ಇಟ್ಸ್ ರಿಯಲಿ ಅ ಗುಡ್ ಅಚೀವ್ಮೆಂಟ್ ದಟ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಅ ಪ್ಲೇಸ್ ಲೈಕ್ ಬ್ಯಾಂಗ್ಳೂರ್, ಎಸ್ಪೆಷಲಿ ಬೆಂಗಳೂರಿನಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಅವೆಲ್ಲ ಜಾಸ್ತಿ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಸೊ ನಮಗೆ ಕಾರ್ಬನ್ ಸಿಂಕ್ಸ್ ಅಂಡ್ ಗ್ರೀನ್ ಕವರ್ ಜಾಸ್ತಿ ಬೇಕು. ಸೊ ಅದನ್ನ ಮಾಡೋದು ಐ ಥಿಂಕ್ ಐ ಫೀಲ್ ವೆರಿ ಪ್ರೌಡ್ ಆಫ್ ದಟ್ ಒನ್ ಅಚೀವ್ಮೆಂಟ್. ಆ್ಯಂಡ್ ನನಗನ್ಸೋ ಮಟ್ಟಿಗೆ ಸುಮಾರು
ನಮ್ಮ ಇಡೀ ಲೈಫ್ ಟೈಮ್ ಆ ಮರಗಳು ಹಾಗೆ ಇರುತ್ತೆ. Correct. ಮೆನಿ ಇಯರ್ಸ್ ಮೆನಿ ಡೆಕೇಡ್ಸ್ ಲೇಟರ್ ಕೂಡ ನಾವು ಹೋಗಿ ನೆಟ್ಟಿದ ಮರನ ನೋಡ್ಬೋದು. ಐ ಥಿಂಕ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಇಟ್ ಬೀಯಿಂಗ್ ದೇರ್ ಫಾರ್ ಸೋ ಮೆನಿ ಇಯರ್ಸ್ ಇಸ್ ಸಮಥಿಂಗ್ ಎಲ್ಸ್. ಅಂಡ್ ಇದನ್ನ BMRCL ವೆಬ್ಸೈಟ್ ಅಲ್ಲಿ ನಾವು ನೋಡಬಹುದಾ ಮ್ಯಾಮ್, ಜಿಯೋ ಟ್ಯಾಗ್? BMRCL ವೆಬ್ಸೈಟ್ ಅಲ್ಲಿ ನೋಡಬಹುದು. ಜಿಯೋ ಟ್ಯಾಗ್ಡ್ ಎಲ್ಲ ಪೂರ್ತಿ ಡೀಟೇಲ್ಸ್ ಅದರಲ್ಲಿ ಅವೈಲೇಬಲ್ ಇದೆ. ಸೋ ನೈಸ್, ಸೋ ನೈಸ್. ಈ ತರ ಒಂದ್ ಕಡೆ ತುಂಬಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರುವಂಥ ಕೆಲಸ, ಬಟ್ ಆಲ್ಸೋ ವಿವ್ ಹರ್ಡ್ ಆಫ್ ಪೀಪಲ್ ಕ್ವಿಟ್ಟಿಂಗ್ ಇಟ್ ಹಾಫ್ ವೇ. ಸಾಕಷ್ಟು ಕಡೆಗಳಲ್ಲಿ ನೋಡ್ತೀವಿ ಫಾರ್ ವಾಟ್ ಎವರ್ ರೀಸನ್ಸ್. ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1920 ಬ್ಯಾಚ್ನ IAS ಆಫೀಸರ್ ಆಗ್ತಾರೆ. ಆಲ್ ಇಂಡಿಯಾ ರ್ಯಾಂಕಿಂಗ್ 4 ಬರುತ್ತೆ ಅವ್ರಿಗೆ. ನೆಕ್ಸ್ಟ್ ಇಯರಿಂದನೇ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ 1921 ಆ್ಯಂಡ್ ಅದೇ ವರ್ಷ ಅವ್ರು ರಿಸೈನ್ ಕೂಡ ಮಾಡಿಬಿಡ್ತಾರೆ. ಆಬ್ವಿಯಸ್ಲಿ ಆ್ಯಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ ಅನ್ನೋ ಹಾಗೆ ವಿ ಆಲ್ ನೋ ವಾಟ್ ಹ್ಯಾಪನ್ ನೆಕ್ಸ್ಟ್ ಅಂತ. ಬಟ್ ಇವತ್ತಿನ ದಿನದಲ್ಲೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ಒಬ್ಬ ಆಫೀಸರ್ ಆಗಿ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಮಿಡ್ ವೇ ರಿಸೈನ್ ಮಾಡ್ತಾರೆ. ಯೂಶಲಿ ವಾಟ್ ಆರ್ ದ ರೀಸನ್ಸ್, ಲೈಕ್ ಜನರಲ್ ರೀಸನ್ಸ್ ಏನಿರುತ್ತೆ ಸರ್? I mean, there could be variety of reasons. One, the personal reason irbodu. Second could be that after some point of time they not feel like doing this job. They may want to look for something else. ಎಷ್ಟೋ ಜನ ಹೈಯರ್ ಸ್ಟಡೀಸ್ ಹೋಗಿದ್ದಾರೆ. ಸ್ಟಡೀಸ್ ಹೋಗಿ ಅಲ್ಲಿಂದಾನೇ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರುತ್ತೆ. ಬಟ್ ಐ ಮೀನ್ I think even that the rate is very small. The attrition rate is very, very small. But illu stress ide. I mean, I won't say it is only because of stress that they are quitting. That could be other reasons. Mostly aspirational reasons ಸಹ ಇರ್ಬೋದು. ಈಗ ಒನ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ರೈಲ್ ಮಂತ್ರಿ ಆಗಿರೋ ಅಶ್ವಿನಿ ವೈಷ್ಣವ್ ಅವರು ಮುಂಚೆ IAS ಆಫೀಸರ್ ಆಗಿದ್ರು. ಒಡಿಶಾ ಕಾಡರ್ದವ್ರು ಇದ್ರು. PMOದಲ್ಲಿ ಸಹ ಕೆಲಸ ಮಾಡಿದ್ರು. ಬಟ್ ಆಮೇಲೆ ಅವರು ಹೈಯರ್ ಸ್ಟಡೀಸಿಗೆ ಹೋದ್ರು, ಕ್ವಿಟ್ ಮಾಡಿದ್ರು. ಕ್ವಿಟ್ ಮಾಡಿ ಬೇರೆ ಒಂದು 2-3 ವರ್ಲ್ಡ್ ಬ್ಯಾಂಕ್ ಥರ 1-2 ಸಂಘಗಳಲ್ಲಿ ಕೆಲಸ ಮಾಡಿದ್ರು. ಮತ್ತು ಈಗ ನೋಡಿ ವಾಪಸ್ ಬಂದುಬಿಟ್ಟು ಅವರೇ ಮಂತ್ರಿಯಾಗಿ ಎಷ್ಟೊಂದು ಟೆಕ್ನಾಲಜಿ ಮತ್ತು ಎಷ್ಟೊಂದು ಮಾಡರ್ನೈಸೇಷನ್, ಫೋಕಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟೊಂದು ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಹೈಯರ್ ಸ್ಟಡೀಸ್ ಸಲುವಾಗಿ ಅಂತ ಕ್ವಿಟ್ ಮಾಡಿ ಹೋಗಿದ್ರು ಅನ್ಸುತ್ತೆ. ಸೊ ಬಟ್ ದಟ್ ಎಕ್ಸ್ಪೀರಿಯನ್ಸ್ ಇಸ್ ಬ್ರಾಟ್ ಬ್ಯಾಕ್ ನೌ. ಸೊ ಈ ಥರ ಕಥೆಗಳು ನಮ್ಮ ಹತ್ರ ಇದೆ. ಸೊ ಯಾ, ಇಟ್ಸ್ ಅ ಗುಡ್ ಸ್ಟೋರಿ ಟು ನೋ. ಸೊ ಇವಾಗ ವಿ ವುಡ್ ವಾಂಟ್ ಟು ನೋ ಮೋರ್ ಅಬೌಟ್ ಯು ಬೋತ್. ಹಾಗಾಗಿ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ಅನ್ನೋಣ ಇದನ್ನ. ಸೊ ಒಂದು ಫೇವ್ರೆಟ್ ಆಲ್ಟರ್ನೇಟಿವ್ ಪ್ರೊಫೆಷನ್ ಅಂದ್ರೆ ನಾಟ್ ದಟ್ ನೀವದು ಆಗಬೇಕಿತ್ತು ಅಂತ ಅನ್ಕೊಳ್ಳೋದಲ್ಲ, ಬಟ್ ದೆನ್ ಇಟ್ಸ್ ಅ ನೈಸ್ ಪ್ರೊಫೆಷನ್ ಅಂತ ಅನ್ಸುವಂಥದ್ದು ನಿಮ್ಗೆ ಯಾವುದು? ನೀವು ಹೆಂಗೆ ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ದ ಇಂಟರ್ವ್ಯೂ ಹೇಳಿದಲ್ಲ, ನಿಮಗೆ ಸೊಪ್ಪು ಮಾರೋದು ಅಂತ ಒಂಥರ ಭಾಳ ಒಂಥರ ಎಕ್ಸೈಟಿಂಗ್ ಇತ್ತು ಅಂತ. ಸೊ ಒನ್ ಪ್ರೊಫೆಷನ್ ಐ ಥಿಂಕ್ ಈಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಮೇ ಬಿ ಐ ಆಲ್ವೇಸ್ ಥಾಟ್ ಐ ಕೀಪ್ ಟೆಲಿಂಗ್ ಹರ್, ನಾನೇನಾದ್ರೂ ಆಲ್ಟರ್ನೇಟ್ ಪ್ರೊಫೆಷನ್ ಆಗಿ ಚೂಸ್ ಮಾಡೋದಿದ್ರೆ ಐ ವುಡ್ ಹ್ಯಾವ್ ಡನ್ ದಿಸ್ ಅಂತ. ಏರ್ ಟ್ರಾಫಿಕ್ ಕಂಟ್ರೋಲರ್ ಆಗಬೇಕು ಅಂತ ನನಗೆ ತುಂಬಾ ಇಷ್ಟ ಆಯ್ತು. ಅದೇ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಐ ವಾಸ್ ಸೋ ಅಬ್ಸೆಸ್ಡ್ ವಿತ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ಜಾಬ್. ನಾನು ಐಪ್ಯಾಡ್ ಅಲ್ಲಿ ಗೇಮ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಆಡ್ತಾ ಇದ್ದೆ. ATC ಅಂತ ಒಂದು ಗೇಮ್ ಇತ್ತು. ಸೊ ಐ ಯೂಸ್ ಟು ಪ್ಲೇ ದಟ್ ಗೇಮ್. ಬಟ್ ಆಫ್ ಕೋರ್ಸ್ ಐ ವುಡ್ ಸೇ ಇಟ್ಸ್ ಮೋರ್ ಆಫ್ ಅ ಫ್ಯಾಸಿನೇಷನ್ ದನ್ ಎನಿಥಿಂಗ್ ಎಲ್ಸ್. But I thought that job was very interesting. Nice. And favorite city ನಿಮಗೆ ಭಾರತದಲ್ಲಿ? Oh, without a doubt. ಬೆಂಗಳೂರು. Without a doubt. ನೀವು IAS ಆಫೀಸರೇ ಆಗಿರಬಹುದು, ಬಟ್ ಸ್ಟಿಲ್ ಈ ಒಂದು ಸಿಂಪಲ್ ವಿಷಯ ನನಗೆ ಗೊತ್ತಿಲ್ಲ ಅನ್ನೋಂಥದ್ದು ಯಾವುದು ಸರ್? ಈ ಥರ ಭಾಳ ಇರ್ಬೋದು ಅನ್ಸುತ್ತೆ. ಐ ಥಿಂಕ್ ಶೀಲ್ ಬಿ ದ ರೈಟ್ ಪರ್ಸನ್ ಟು ಟೆಲ್. ನನಗೆ ಗೊತ್ತಿಲ್ಲದಿರೋ ವಿಷಯಗಳಿಗೆ. Yeah, okay. So very recently only I've learned how to upload a reel on Instagram. Okay. Andre I just wouldn't understand how it is done. Okay. Adakke sound idagli etc. Though I have always posted something, but I posted ready stuff. Correct. Now I've realized that Instagram ಅಲ್ಲಿ 108 ವೆರೈಟಿಗಳು ಇದೆ, ಅದಕ್ಕೆ ಮ್ಯೂಸಿಕ್ ಇದೆ, then you can upload some photos, then you can make a mashup kind of thing. I mean, and I was literally handicapped ಅದು ಮಾಡುವಾಗ. It is she who taught me how it is done. ಕುತ್ಕೊಂಡ್ಬಿಟ್ಟು ತೋರ್ಸೋ ಇದನ್ನ ಮಾಡಬೇಕು ಅಂತ. So yeah, in that way this is something I just learned very recently. Okay. Favorite study time snack ಯಾವ್ದಾಗಿತ್ತು? Study time snack or any snack is ನಮ್ typical ಖಾರ ಚಿಪ್ಸ್. Nothing beats ಖಾರ ಚಿಪ್ಸ್, ಖಾರ ಪೊಟೆಟೋ ಚಿಪ್ಸ್. Absolutely. And ನಿಮಗೆ ಡಿಸರ್ಟ್ಸ್ ತುಂಬಾ ಇಷ್ಟ ಅಂತ ಗೊತ್ತು, which is like your favorite? ಡೆಸರ್ಟ್ಸ್ ಅಲ್ಲಿ ಐ ಥಿಂಕ್ ಮೋರ್ ದನ್ ಡೆಸರ್ಟ್ ಐ ಥಿಂಕ್ ಸ್ವೀಟ್ ಅಂತ ಹೇಳೋದಿದ್ರೆ ನಮ್ಮ ಅಮ್ಮ ಮಾಡೋ ಹೋಳಿಗೆ. ಐ ಮೀನ್ ದಟ್ ಈಸ್ ನೋಬಡಿ ಕ್ಯಾನ್ ಬೀಟ್ ದಟ್, ಆ ಹೋಳಿಗೆ. ಬಟ್ ಹೊರಗಡೆ ತಿನ್ನೋದಾದ್ರೆ ಐ ಥಿಂಕ್ ಐ ಲವ್ ತಿರಾಮಿಸು.
Okay. Tiramisu is something. And Death by Chocolate. Yeah, of course. Death by Chocolate. Nothing can. Indeed. Okay. There's nothing better than Death by Chocolate. I think it's a gift to mankind. Okay. One quote which has inspired you the most. Couple of them, I would say. One, of course, I mentioned George Mallory, and he says, "Because it is there." Because it is there. Wow. That. Then there's another quote by Ralph Waldo Emerson. It says something like, "Don't go where there's a path. Go instead where there isn't one and leave a trail." Anta. It has always inspired me. Nice. It is something that even in my lowest of times, where if I feel mentally, I feel not so great. This is that one quote which really inspires me. And it keeps telling me that, okay, you're still doing the right thing. Okay. ಒಂದು ಚೇಂಜ್ನ ನೀವು ಮಾಡೋ ಹಾಗಿದ್ರೆ ದಿವ್ಯಾ ಅವರಲ್ಲಿ ವಾಟ್ ವುಡ್ ದಟ್ ಒನ್ ಚೇಂಜ್ ಬಿ? ಯಾಕೆ ನಮಗೆ ಜಗಳ ಆಡಿಸ್ಬಿಟ್ಟು ಕಳಿಸ್ಬೇಕಂತ ಏನಾದ್ರು ಪ್ಲಾನ್ ಇದೆಯಾ ನಮ್ದು? ಅಷ್ಟೊಂದು ಧೈರ್ಯ ನನ್ನಲ್ಲಿ ಇಲ್ಲ ಬಿಡಿ. No, I mean, not a change, but okay, maybe I can tell not from a change perspective, from something from very funny perspective about her. ಅವ್ರಿಗೆ ಬಹಳ ಬೇಗ ಅಳು ಬಂದ್ಬಿಡತ್ತೆ. ಅಳು ಅಂದ್ರೆ ನಾಟ್ ದಟ್ ಕೈಂಡ್ ಆಫ್, ಎಸ್ಪೆಷಲಿ ಮೂವಿ ನೋಡುವಾಗ ಆಯ್ತಾ, ಟಿವಿ ಸೀರೀಸ್ ನೋಡುವಾಗ ಒಂದ್ ಸ್ವಲ್ಪ ಸೀನ್ ಇಮೋಷನಲ್ ಆದ ತಕ್ಷಣ ಅವ್ರ ಕಣ್ಣಲ್ಲಿ ನೀರೇ ಸ್ಟಾರ್ಟ್ ಆಗಿಬಿಡುತ್ತೆ. ದಟ್ಸ್ ವೈ ಮೂವಿ ಆ ಥರ ಸೀನ್ ಬಂದ ತಕ್ಷಣ ಫಸ್ಟ್ ನಾನು ಅವ್ರು ನೋಡ್ತಾ ಇರ್ತೀನಿ, ಅಳು ಬರ್ತಿದ್ಯೋ ಇಲ್ವೋ. And what's the one thing that you adore about her? Her smile. Lovely. ಹೇಳಿದ್ರೆ ಇದಕ್ಕೆ ಮುಂಚೆ ನಿಮ್ಗೆ ಇಲ್ಲ? Okay. And eyes. And eyes. Okay. And ಒಂದು ಮೇಜರ್ ರಿಫಾರ್ಮ್ ಒಂದನ್ನ ಏನಾದರೂ ಮಾಡೋ ಅವಕಾಶ ಸಿಕ್ಕರೆ ನಿಮಗೆ, ಇಫ್ ಯು ಕ್ಯಾನ್ ರಿಫಾರ್ಮ್ ಒನ್ ಥಿಂಗ್ ಮೇಜರ್ ಆಗಿ ನಮ್ಮ ಭಾರತದಲ್ಲಿ, ವಾಟ್ ವುಡ್ ದಟ್ ಬಿ ನಿಮ್ಮ ಕೆಪಾಸಿಟಿನಲ್ಲಿ? Oh, definitely, without a doubt, make fitness an integral part of every person, every citizen. A healthy country is the one where there are healthy citizens. Absolutely. So, if you want our country to do better, greater, achieve whatever goals, economic or otherwise, if we want to be a superpower, our citizens have to be healthy. And that is something that I would love to do. I would love to change in this country, and whatever it takes, I would love to do this. And your favorite book? My favorite book is a very complicated book. It took me 4 months to read. The Fountainhead anta, Ayn Rand iddu. This is a book which is written maybe again almost 100 years back. And it speaks about objectivism. And how it is important for you to be your own personality. How you don't have to bend or gel with the norms of society and do what society tells you, but do your own thing and stand by that. So Ayn Rand's Fountainhead has been a life changer for me. Okay. It really, again, I read this while I was in college. That's why the college years were my transformative years anta helidala. That's one of the reasons also what pushed me towards civil services, to take up a leadership role and do something for this country and serve in any way possible. Okay. And one movie recommendation? Movie, na? I mean, I think one of the movies that we both really enjoy a lot is Zindagi Na Milegi Dobara. Okay. It's something that's absolute fun. And it's also close to what we would generally do, adventure sports. And I think it gives us a lot of happiness watching that movie. It lifts our moods also. So we enjoy watching Zindagi Na Milegi Dobara. And we must have watched it at least 20 times together. ನಿಮ್ಮ ಫೇವ್ರೆಟ್ ಹಾಡು? ಫೇವ್ರೆಟ್ ಹಾಡು ನಮ್ಮ ವಿಜಯ್ ಪ್ರಕಾಶ್ ಅವರು ಹಾಡಿರೋದು ಕಾಂತಾರ ಮೂವಿಯ ಸಿಂಗಾರ ಸಿರಿಯೆ. ದಟ್ ಐ ಮಸ್ಟ್ ಹ್ಯಾವ್ ಲಿಸನ್ ಟು ಒಂದು 10,000 ಸಾರಿ ಅದು ನಾನು ಕೇಳಿರ್ಬೇಕು ಅಂತ ಅನ್ಸುತ್ತೆ. ನಮಗೆ ವಿಜಯ್ ಪ್ರಕಾಶ್ ಸರ್ ಅವ್ರು ಸಿಕ್ಕಿದ್ರು, ಅವ್ರ ಕೈಯಲ್ಲೂ ಹಾಡ್ಸಿದೀನಿ ಈ ಹಾಡನ್ನ ನಾನು, ಇದನ್ನ ನೀವು ಹಾಡಿ ಒಂದ್ಸರಿ ಅಂತ. ಸೊ ದಟ್ ಈಸ್ ಒನ್ ಸಾಂಗ್ ಐ ಅಬ್ಸಲ್ಯೂಟ್ಲಿ ಲವ್. ಈವನ್ ನಾವು ಅಟ್ಲೀಸ್ಟ್ ದಿನದಲ್ಲಿ ಒಂದು 2-3 ಸಾರಿ ಆದ್ರೂ ಕೇಳ್ತೀನಿ. There are times when I listen to that song on repeat. ಒಂದ್ಸರಿ ಇಲ್ಲಿಂದ ಗೋವಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. The whole journey I have listened to this song. Okay. Yeah. ಇದಲ್ಲದೆ ಹಿಂದಿಯಲ್ಲಿ ಅಂದ್ರೆ
ಅರಿಜಿತ್ ಸಿಂಗ್ದು ಸುನನಾ ಸಂಗೆ ಮರ್ಮರ್. ಓಕೆ ಓಕೆ. Both of these songs are on loop, on repeat. I keep listening to them. ಒಂದು ನೀವು ಈ ಹಾಡು ಹೇಳ್ತಿದ್ದ ಹಾಗೆ ನನಗೊಂದು ಫನ್ನಿ ವಿಡಿಯೋ ನೆನಪಾಯ್ತು. ಐ ಮೀನ್ ದ ವಿಡಿಯೋ ಇಸ್ ನಾಟ್ ಫನ್ನಿ ಬಟ್ ದ ಕಮೆಂಟ್ ವಾಸ್ ಫನ್ನಿ. ಯಾವುದೋ ಹೋಟೆಲಲ್ಲಿ ವಿಜಯ್ ಪ್ರಕಾಶ್ ಸರ್ ಹೋದಾಗ ಒಂದು ಹಾಡು ಹಾಡಿ ಅಂತೆಲ್ಲ ಅಂತಾರೆ, ಅವರು ಸಿಂಗಾರಿ ಸಿರಿಯೇ ಹಾಡ್ತಾರೆ. ಹಾಡಿದ್ಮೇಲೆ ದ ಫಸ್ಟ್ ಮೋಸ್ಟ್ ಪ್ರಾಮಿನೆಂಟ್ ಕಮೆಂಟ್ ವಿತ್ ಮ್ಯಾಕ್ಸಿಮಮ್ ಥ್ರೆಡ್ಸ್ ವಾಸ್ ಸೇಮ್ ಒರಿಜಿನಲ್ ಸಿಂಗರ್ ತರಾನೇ ಹಾಡಿದೀರ ಅಂತ. ಅಂದ್ರೆ ಜನ ಸಿಂಗರ್ ಯಾರು ಅಥವಾ ಸಿನಿಮಾ ಯಾವುದು ಅನ್ನೋದನ್ನು ಹೊರತುಪಡಿಸಿ ಅದಕ್ಕೂ ಮೀರಿದ ಒಂದು ಯುನೋ ಆ ಹಾಡಿಗೆ ಬಂದ್ಬಿಟ್ಟಿದೆ. ಅಲ್ಲ, ಅವರು got magic in his voice. And he enjoys the he enjoys. ಅವರು ಫೋನಲ್ಲಿ ಮಾತಾಡಿದ್ರು ಅವ್ರ ವಾಯ್ಸ್ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ. Correct. That's why I enjoyed ಸಿಂಗಾರ ಸಿರಿಯ the most. Oh, lovely, lovely. ಮ್ಯಾಮ್, ಇವಾಗ ನಿಮಗೆ which is that one profession which you feel wow this is a nice profession ಅಂತ? ಅಲ್ಟರ್ನೇಟ್ ಪ್ರೊಫೆಷನ್ ಅನ್ಕೊಂಡ್ರೆ ವೆಟರ್ನರಿ ಡಾಕ್ಟರ್ ಆಗ್ತಿದೆ ಅನ್ಸುತ್ತೆ. ಐ ಲವ್ ಆನಿಮಲ್ಸ್. ಸೊ ಫುಲ್ಲಿ ಚೇಂಜ್ ಅಂದ್ರೆ ಒಂದು ವೆಟರ್ನರಿ ಡಾಕ್ಟರು, ಅದಲ್ಲದೆ ನಿಮ್ ತರ ಹಿಂಗೆ ಸೊಪ್ಪು ಮಾರೋ ಚಿಕ್ಕ ಹುಡುಗಿ ಇದ್ದಾಗ ನನಗೆ ಸರ ಬಳೆ ಮಾರೋ ಅಂತ ಅಂಗಡಿ ಇಟ್ಕೋಬೇಕು ಅಂತ ಆಸೆ ಇತ್ತು. ಸೊ LKG UKG ಆ ಟೈಮಲ್ಲಿ ಯಾರಾದ್ರೂ ಏನಾಗ್ತಿದೆ ದೊಡ್ಡೋಳಾದ್ಮೇಲೆ ಅಂದ್ರೆ ನಾನು ಬಳೆ ಅಂಗಡಿ ಇಟ್ಬಿಟ್ಟು ಎಲ್ಲ ಸರ ಬಳೆ ನಾನೇ So I was so fascinated with bale, sara ella avaga. So that was the profession. But I think even now I feel I should be around animals. I love animals. ಅದು ಈ ತರ ಶಾಪ್ ಅಲ್ಲ, ಈ ಬುಟ್ಟಿಯಲ್ಲಿ ಇಟ್ಕೊಂಡ್ ಬರ್ತಾರೆ ಗೊತ್ತಾ, ಬುಟ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಕಲರ್ ಬಳೆಗಳನ್ನ ಎಲ್ಲ ಹೊಂದಿಸ್ಕೊಂಡು ಇಟ್ಕೊಂಡು ಬುಟ್ಟಿಲಿ ಇಟ್ಕೊಂಡು ಮನೆಗ್ ಬಂದು ಹಾಕಿ ತೊಡ್ಸಿ ಹೋಗ್ತಾ ಇದ್ರಲ್ಲ ಆ ತರ. So nice. And favorite city? ಬೆಂಗಳೂರು. ಓಕೆ. ಅಂಡ್ ವಿಚ್ ಇಸ್ ದಟ್ ಒನ್ ಸಿಂಪಲ್ ಥಿಂಗ್ ನಿಮಗೆ ಗೊತ್ತಿಲ್ಲದೆ ಇರೋದು, ಯುನೋ IAS ಆಫೀಸರ್ ಆಗಿರ್ಬೋದು ಬಟ್ ಇದು ಗೊತ್ತಿಲ್ಲ ನನಗೆ ಅಂತ? ಟ್ವಿಟರ್ ಚಾಲೆಂಜ್ ಎಕ್ಸ್ ಚಾಲೆಂಜ್ ಲಾಸ್ಟ್ ನನಗೆ ಫಾಲೋ ಮಾಡಕ್ಕೆ ಆಗಲ್ಲ ಅದನ್ನ. ಸೊ ಸ್ಟಿಲ್ ನೌ ಸ್ಲೋಲಿ ಲರ್ನಿಂಗ್. ಓಕೆ. ಅಂಡ್ ಬೆಸ್ಟ್ ಸ್ಟಡಿ ಸ್ನ್ಯಾಕ್ ನೀವ್ ಯಾವ್ದು ಅಡ್ವೈಸ್ ಮಾಡ್ತೀರಾ? ನನ್ಗ ಸೌತೆಕಾಯಿ ಉಪ್ಪು ಖಾರ ಪುಡಿ ಹಾಕೊಂಡು. ಸೊ ದಟ್ಸ್ ಮೈ ಆಲ್ ಟೈಮ್ ಫೇವರೇಟ್. ಈಗೂ ತಿಂತಾರೆ ಅವರು. ಈಗೂ ಮನೆಯಲ್ಲಿ ಏನಾದ್ರು ಸ್ನಾಕ್ ತಿನ್ಬೇಕಂದ್ರೆ ಹೋಗಿ ಸೌತೆಕಾಯಿ ಉಪ್ಪು ಖಾರ ಹಾಕೊಂಡು. Calorie, almost zero calorie, good hydration, filling and awesome. Correct. And what is that one quote that inspires you always? I think Ano Badraha Krutavo Yantu Vishwataha means that may the noble thoughts come to me from all directions. Wow. So that has something that has really stayed with me, and it has kind of become my lifestyle also. I just gather information, knowledge, goodness from all directions. And one thing that you adore, Shreyas Aurali? A lot of things, but one thing I really am a fan of his clarity of mind. He has a very crystal clear mind. I have not seen him, I have known him since so many years now. Not a single moment of confusion I have seen him in. So nice. And ಒಂದನ್ನೇನಾದ್ರೂ ಬದಲಾಯಿಸೋ ಹಾಗಿದ್ರೆ ಅವರಲ್ಲಿ? Not exactly badlaisodu. I want to add a few more songs in his playlist. 23-24 ಹಾಡ್ಗಳಿದೆ. ನಾವು ಲಾಂಗೆಸ್ಟ್ ಡ್ರೈವ್ ಹೋಗ್ಲಿ, ಇಲ್ಲಿಂದ ಗೋವಾ ಇಲ್ಲಿಂದ ಕಾಶ್ಮೀರಕ್ಕೆ ಹೋದ್ರು ಅದೇ ರಿಪೀಟ್ ಆಗ್ಬೇಕು. ಅವ್ರು ಬೇರೆ ಹಾಡಕ್ಕೂ ಬಿಡಲ್ಲ. ಈ ಮಿಲೆನಿಯಲ್ ಇದರಲ್ಲಿ ನಾವು ಸ್ಕೂಲ್ ಕಾಲೇಜಲ್ಲಿ ಇದ್ವಲ್ಲ, ಅವಾಗ ಒಂದು 20 ವರ್ಷ ಹಿಂದೆ ಏನ್ ಹಾಡುಗಳು ಕೇಳ್ತಾ ಇದ್ದೆ, ಈಗಲೂ ಅದೇ ಹಾಡುಗಳೇ ಕೇಳೋದು. ಸ್ವಲ್ಪ 26ನೇ ಹಾಡು ಅಂದ್ರೆ ಸಿಂಗಾರ ಸಿರಿ ಹಾಡ್ ಆಗಿರೋದು. ಅದಕ್ಕೆ ಓನ್ಲಿ ರೀಸೆಂಟ್ ಅಡಿಷನ್ ಇನ್ ದ ಲಾಸ್ಟ್ 4-5 ಇಯರ್ಸ್ ಅದೊಂದೇ ಅಡಿಷನ್ ಅನ್ಸುತ್ತೆ. ಬಟ್ ದಟ್ ಐ ಡೆಫಿನೆಟ್ಲಿ, ಅದಕ್ಕೆ ಆ ಪ್ಲೇ ಲಿಸ್ಟ್ ನನ್ನ ಫೋನಲ್ಲೂ ಇದೆ, ಆ ಪ್ಲೇ ಲಿಸ್ಟ್ ಅವ್ರ ಫೋನಲ್ಲೂ ಇದೆ. ಅಂಡ್ ಆಮೇಲೆ ನಾವೇ ಡ್ರೈವ್ ಹೋಗುವಾಗ ಅವ್ರ ಬೇರೆ ಹಾಡಕ್ಕೆ ನಂಗೆ ಬಹಳ ಇರಿಟೇಟ್ ಆಗುತ್ತೆ. ಸೊ ಶಿ ಹ್ಯಾಸ್ ಟು ಪ್ಲೇ ಮೈ ಪ್ಲೇ ಲಿಸ್ಟ್ ಓನ್ಲಿ. ಬಟ್ ನಿಮ್ ಫೇವ್ರೆಟ್ ಹಾಡು ಯಾವುದು? ನಂಗೆ ತುಂಬಾ ಇದೆ. ಅಯ್ಯೋ, ಒಂದು ಪಿಕ್ ಮಾಡಕ್ ಆಗದೇ ಇಲ್ಲ. ಐ ಲೈಕ್ ಓಲ್ಡ್ ಹಿಂದಿ ಸಾಂಗ್ಸ್ ತುಂಬಾ ಇಷ್ಟ ನನ್ಗೆ. ಸೊ ಜಿಂದಗಿ ಕೆ ಸಫರ್ ಮೇ ಕುಚ್ ತೋ ಲೋಗ್ ಕಹೆಂಗೆ ಅಥವಾ ಕಭಿ ಕಭಿ
ಅದೆಲ್ಲ ಆ ಒಂದು ಜಾನ್ರ. ದೆನ್ ಭಕ್ತಿಗೀತೆಗಳು, ದೇವರ ನಾಮಗಳು ತುಂಬಾ ಇಷ್ಟ. ಪುರಂದರದಾಸರ ಕೀರ್ತನೆಗಳು ತುಂಬಾ ಇಷ್ಟ. ಸುಮಾರೆಲ್ಲ ಹಿಂಗೆ ವಿಜಯ್ ಪ್ರಕಾಶ್ ದೊಡ್ಡ ಫ್ಯಾನ್ ನಾನು. ಅಂದ್ರೆ ಅವರು ಸರಿಗಮಪ ನೋಡ್ತಾ ಇದ್ದಿದ್ದೆ ಅವ್ರಿಗೋಸ್ಕರ. ಸೊ ಅವ್ರು ಹಾಡಿರೋ ಸುಮಾರು ಹಾಡುಗಳು, ತಮಿಳ್ ಸಾಂಗ್ಸ್ನು, ಹಿಂದಿ ಸಾಂಗ್ಸ್ ಅವ್ರು ಹಾಡಿರೋದು, ಅದೆಲ್ಲ ತುಂಬಾ ಇಷ್ಟ. ಲಾಂಗ್ ಲಿಸ್ಟ್. ಮ್ಯೂಸಿಕ್ ಇಸ್ ಸಮಥಿಂಗ್. ಅಂಡ್ ಮೇಜರ್ ಆಗಿ ಏನನ್ನಾದ್ರೂ ರಿಫಾರ್ಮ್ ಮಾಡಬೇಕು ಭಾರತದಲ್ಲಿ ಅನ್ನೋದಿದ್ರೆ ಏನ್ ಮಾಡ್ತೀರಾ ಇನ್ ಯೋರ್ ಕೆಪಾಸಿಟಿ? ಎಡ್ಯುಕೇಶನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಅಂತ. ಅದ್ರಲ್ಲಿ ಒಂದು ಆಸ್ಪೆಕ್ಟ್ ಅಂದ್ರೆ ಫೈನಾನ್ಷಿಯಲ್ ಅವೇರ್ನೆಸ್ ಆರ್ ಎಡ್ಯುಕೇಶನ್ ಟು ಇಂಟ್ರೊಡ್ಯೂಸ್ ಇಟ್ ಅರ್ಲಿ ಇನ್ ಸ್ಕೂಲ್. ದಟ್ ಈಸ್ ಸಮಥಿಂಗ್ ಐ ವುಡ್ ವಾಂಟ್ ಟು, ಬಿಕಾಸ್ ವಿ ಆಲ್ ಲರ್ನ್ಡ್ ಇಟ್ ಲೇಟ್ ಅಂಡ್ ವರ್ಕ್ ಅಪ್ ವೆರಿ ಲೇಟ್ ಟು ದಟ್. So adu definitely something that I would want to change. Okay, and movie recommendation? Movie recommendation Same. advandu innondu we repeatedly watch is also Interstellar. Interstellar. So Interstellar is okay, we something, do watch a lot of intellectual kind of movies. Adರಲ್ಲಿ Interstellar, Christopher Nolan movies ಅಂತೂ we keep again watching on repeat. Inception ಆಗಲಿ, Interstellar ಆಗಲಿ, ಆಮೇಲೆ otherwise another The Prestige. The Prestige also is another movie I'm a big fan of. Okay. It's a fantastic movie. So other movie for him I keep watching again and again is Top Gun Maverick. So Okay. it's his favorite movie, so we keep repeatedly watching that movie. Okay. So yeah, Interstellar is my all-time favorite movie. Okay. And favorite book recommendation? Favorite book recommendation ಮೂರ್ ಹೇಳ? Yes please. ಸಿದ್ಧಾರ್ಥ ಒಂದು, Herman Hesse. Herman Hesse, The Animal Farm, then ಮೂರನೇದಾಗಿ ಆವರಣ, SL ಭೈರಪ್ಪ ಅವರು. So That nice. is a classic. ಹೌದು. Avarana is an absolute ಮೂರು classic. ಪುಸ್ತಕಗಳು. ಸಿದ್ಧಾರ್ಥ ಶ್ರೇಯಸ್ ನನಗೆ ಕೊಟ್ಟಂತ ಮೊದಲನೇ ಪುಸ್ತಕ. Okay. And it has stayed with me forever. It is one of my favorite books that I go back to. It's a life lesson ಆ ಬುಕ್ ಓದಿದ್ರೆ. So something that has stayed with me. Well, ಚಿಕ್ಕದಿದೆ, anybody Correct. can read ಹೌದು, it. ಈ ಹೌದು. ಮೂರು Maybe ಪುಸ್ತಕಗಳು actually ತುಂಬಾ ಚಿಕ್ಕದು. yeah, maybe Siddhartha is just about 100 odd pages, but I think it deeply touches you. So everybody I would recommend to people that they should read Siddhartha by Herman Hesse. Yeah, if somebody has to start reading books now, these three can be, because ಮೂರೂನು ಚಿಕ್ಕ ಪುಸ್ತಕಗಳು. ಆವರಣ ಸ್ವಲ್ಪ ದೊಡ್ಡದು, ಬಟ್ ಆನಿಮಲ್ ಫಾರ್ಮ್ ಮತ್ತೆ ಸಿದ್ಧಾರ್ಥ ಅಂತೂ ಚಿಕ್ಕ ಪುಸ್ತಕಗಳು. ಸೊ ಆವರಣ ಮತ್ತೆ ಅನಿಮಲ್ ಫಾರ್ಮ್ ಓದಿದ್ದೀನಿ. ಸೊ ಸಿದ್ಧಾರ್ಥ ಇದೆ ನಮ್ಮ ಮನೇಲಿ. ಕೆಲವೊಂದು ಪುಸ್ತಕಗಳು ಹಾಗಾಗತ್ತಲ್ವಾ, ಅಂದ್ರೆ ಓದೋಣ ಅಂತ ತಂದಿಟ್ಟಿರ್ತೀವಿ. ಎಷ್ಟು ತಂದಿಟ್ಟಿರ್ತೀವಿ ಅಂದ್ರೆ ಯಾವ ಆರ್ಡರ್ ಅಲ್ಲಿ ಹೋಗೋದು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಹಾಗೆ ಇರುತ್ತದು. ದಿಸ್ ಇಸ್ ಒನ್ ಸಚ್ ಬುಕ್. ಇವಾಗ ನೀವಿಬ್ರು ರೆಕಮೆಂಡ್ ಮಾಡಿದ್ರಿಂದ ಖಂಡಿತ ಐ ಆಮ್ ಸ್ಟಾರ್ಟಿಂಗ್ ದಿಸ್ ನಾಳೆನೆ. No, you really enjoy it. It's a very small book. So It's a very small book, very deep in its meaning. Okay. Very simple in its writing, but it'll appeal to you, and I think the same book appeals to different people differently. Correct. So ಶ್ರೇಯಸ್ ಅವರೇ, ದಿವ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಇನ್ಸೈಟ್ಫುಲ್ ಆಗಿತ್ತು ಇವತ್ತಿನ ನಮ್ಮ ಮಾತು. ಅಂದರೆ ನೀವುಗಳೆಲ್ಲ ಅನ್ಸಂಗ್ ಹೀರೋಸ್, ನಮ್ಮ ದೇಶದ ಅನ್ಸಂಗ್ ಹೀರೋಸ್. ಆ್ಯಂಡ್ ಸಿವಿಲ್ ಸರ್ವೆಂಟ್ಸ್ನೇ ನಾವು 4th ಲಯನ್ ಆಫ್ ದ ಅಶೋಕ ಎಂಬ್ಲೆಮ್ ಅಂತ ಧಾರಾಳವಾಗಿ ಕರಿಬಹುದು. ಅಂದರೆ ಯಾವಾಗಲೂ ಯು ಆರ್ ನಾಟ್ ಸೀನ್, ಬಟ್ ಯುವರ್ ಪ್ರೆಸೆನ್ಸ್ ಇಸ್ ಆಲ್ವೇಸ್ ಫೆಲ್ಟ್. ಯಾವಾಗಲೂ ಜನರಿಗೆ ಗೊತ್ತಾಗದೇ ಇರಬಹುದು ಇವರು ವರ್ ದ ಬ್ರೈನ್ಸ್ ಬಿಹೈಂಡ್ ಇಂಥದ್ದೊಂದು ಪ್ರಾಜೆಕ್ಟ್ ಅಥವಾ ಇಂಥದ್ದೊಂದು ಏನು ನಡೆದಿದೆ ಸಕ್ಸಸ್ಫುಲ್ ಆಗೋದು ಅಂತ. ಬಟ್ ಅದ್ರ ಹಿಂದೆ ನೀವು, ಆಸ್ ಯು ರೈಟ್ಲಿ ಸೆಡ್, ಯಾವುದೇ ನೇಮು ಫೇಮ್ಗೋಸ್ಕರ ಅಲ್ಲದಿರ ದೇಶವನ್ನು ಮುಂದೆ ಇಟ್ಕೊಂಡು ನೀವುಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತೀರಾ. ಆ್ಯಂಡ್ ನಿಮ್ಮ ಫ್ಯಾಮಿಲಿನಲ್ಲಂತೂ ಇಟ್ ಇಸ್ 3, ನಿಮ್ಮ ತಂದೆ, ನೀವು ಆ್ಯಂಡ್ ಲೆಟ್ ದ ಲೆಗಸಿ ಕಂಟಿನ್ಯೂ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್ ಸೌಜನ್ಯ. ಇಟ್ ಇಸ್ ಪ್ಲೆಷರ್. ನಾವು ತುಂಬಾ ಎಂಜಾಯ್ ಮಾಡಿದ್ವಿ ನಿಮ್ಮ ಜೊತೆ ಮಾತಾಡೋದನ್ನ. ಆ್ಯಂಡ್ ಅಫ್ ಕೋರ್ಸ್ ವಿ ಆರ್ ಫ್ಯಾನ್ಸ್ ಆಫ್ ಯುವರ್ಸ್. ನಿಮ್ಮ ರೇಡಿಯೋ ಅಲ್ಲಿ ಎಲ್ಲ ಕೇಳ್ಕೊಂಡು ಆ ಟೈಮ್ನಿಂದನೂ ಗೊತ್ತು. ವಾಯ್ಸ್ ಪರಿಚಯ ಇತ್ತು, ಆಮೇಲೆ ಮುಖ ಪರಿಚಯ ಸಹ ಆಯಿತು. ಸೊ ಇಟ್ ಇಸ್ ಬೀನ್ ಅ ಗ್ರೇಟ್ ಟೈಮ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸರ್, ಮೀನ್ಸ್ ಅಲ್ಲ. ಥ್ಯಾಂಕ್ ಯು. ವಂಡರ್ಫುಲ್ ಟಾಕಿಂಗ್ ಟು ಯು ಸೌಜನ್ಯ. ನಿಮ್ಮ ವಾಯ್ಸ್ ಕೇಳಿದ್ ನಾವು ಈಗ ಒಂದು ದಶಕಕ್ಕಿಂತ ಜಾಸ್ತಿ ಕೇಳ್ಕೊಂಡು ಬಂದಿದೀವಿ. ನಿಮ್ ಜೊತೆ ಕುತ್ಕೊಂಡು ಮಾತಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬಾ ಖುಷಿ ಆಯ್ತು. It was such a fun and wonderful conversation. Thank you so much for having us over. ಮ್ಯಾಮ್, ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ನಮ್ಮ ಕಡೆಯಿಂದ ನಿಮಗೆ. ಸಪ್ತಮ್ ತೈಲ ಕಡೆಯಿಂದ
ಇದೇನಕ್ಕೆ ಎಲ್ಲ why so much formality? ಜಸ್ಟ್ ಔಟ್ ಆಫ್ ಪ್ಯೂರ್ ಲವ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ತಗೊಳ್ಳಿ ಮ್ಯಾಮ್. ಥ್ಯಾಂಕ್ ಯು. ಯು. ಅಲ್ಲ ಒಂದೇ ಕೊಟ್ಟರೆ ಸಾಕು, ಒಂದೇ ಮೇಲೆ ಇರ್ತೀವಿ ನಾವು. ಐ ನೋ ಅಂಡ್ ಆಲ್ಸೋ ನಿಮ್ಮ ಲವ್ ಫಾರ್ ಸ್ಯಾರೀಸ್ ನಮಗೆ ಗೊತ್ತೇ ಇದೆ. ಇವತ್ತು ಇನ್ಫ್ಯಾಕ್ಟ್ ಐ ಆಮ್ ವೇರಿಂಗ್ ಒಂದು ಕಾಂಜೀವರಂ ಸಿಲ್ಕ್ ಕಾಟನ್ ಸ್ಯಾರಿ. ಅಂದರೆ ಇದನ್ನ ತಮಿಳ್ನಾಡು ಎಸ್ಪೆಷಲಿ ಕಾಂಚೀಪುರಂನ ಸುತ್ತಲಿನ ಹಳ್ಳಿಗಳಿಂದ ಸೋರ್ಸ್ ಮಾಡಿರೋದು. ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್. ಇನ್ಫ್ಯಾಕ್ಟ್ ಕಾಂಜೀವರಂಗೆ ಎಷ್ಟು ಬ್ಯೂಟಿಫುಲ್ ಹಿಸ್ಟ್ರಿ ಇದೆ ಅಂದರೆ ತಮಿಳುನಾಡಿನ ಸಾವಿರಾರು ದೇವಸ್ಥಾನಗಳು ಅದರಿಂದ ಇನ್ಸ್ಪೈರ್ ಆಗಿರುವಂಥ ಸೀರೆಗಳು. ಆ್ಯಂಡ್ ನಿಮ್ಮ ಲವ್ ಫಾರ್ ಸ್ಯಾರೀಸ್ ನಮಗೆ ಗೊತ್ತಿದೆ. ಸೊ ವೃಷಭ ವಸ್ತ್ರ ಕಡೆಯಿಂದ ನಿಮಗೊಂದು ಕಾಂಜೀವರಂ ಸ್ಯಾರಿಯನ್ನು ಕೂಡ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ವೇರಿಂಗ್ ದಿಸ್. ನಾನು ಡೆಫಿನೆಟ್ಲಿ ಪಿಕ್ಚರ್ ಶೇರ್ ಮಾಡ್ತೀನಿ. ಶ್ಯೂರ್ ಮ್ಯಾಮ್. It's so kind of you. So kind of you. Thank you so much. My pleasure and thank you once again. Thank you so much. Thank you. Thanks.